ಜನನಿ ಶಾರದಾ ದೇವಿ ರಾಮಕೃಷ್ಣಂ ಜಗದ್ಗುರು ಪಾದ ಪದ್ಮೈಸ್ತ್ರಯೋಶ್ಚುತ್ವ ಪ್ರಣಮಾಮಿ ಮುರ್ಮುಃ ರತ್ನಾಕರಾಂ ಧೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜಶ್ರತ್ನಾಡ್ಯಾಂ ಒಂದೇ ಭಾರತ ಮಾತರಂ. ಭಾರತಾಂಬೆಯ ಪಾದಕಮಲಗಳಿಗೆ ಪುಡಮುಡುತ್ತಾ ವಿಶೇಷವಾಗಿ ಸ್ನೇಹಿತರ ವಿದ್ಯಾರ್ಥಿಗಳೇ, ಯುವಕರು ಅಂತ ಪದವನ್ನು ತಗೊಂಡೆ. ಯುವಕರು ಅಂದರೆ ಯಾರು ಅಂತ ಪ್ರಶ್ನೆಯನ್ನು ಕೇಳಿದೆ. ಕೆಲವೊಬ್ಬರು ಎಲ್ಲರನ್ನು ಅಂತ ಅಂದರು. ಕರೆಕ್ಟ್. ಎಲ್ಲರೂ ಯುವಕರಾಗ್ಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಕೇಳಿದ್ರೆ ಸಾಧ್ಯ ಇಲ್ಲ. ಹಾಗಾದರೆ ವಯಸ್ಸಿನ ಮೂಲಕ ಯುವಕರ ತನವನ್ನು ನಾವು ಅಳಿಬೋದಾ ಅಂತ ಯೋಚನೆ ಮಾಡಿದ್ರೆ 13 ವರ್ಷದಿಂದ, ಟೀನೇಜ್ ಅಂತ ಕರಿತಿರಲ್ಲ, 13 ವರ್ಷದಿಂದ ಸುಮಾರು 28 ವರ್ಷ ತನಕ ಇರುವಂಥ ವ್ಯಕ್ತಿಗಳನ್ನು ಯುವಕರು ಅಂತ ಕರಿಬೋದಾ ಅಂತ ಪ್ರಶ್ನೆ ಕೇಳಿದ್ರೆ ಅದು ಕೂಡ ಅಲ್ಲ. ಮತ್ತು ಯಾರನ್ನ ಯುವಕರು ಅಂತ ಕರಿಬೋದಪ್ಪ ಅಂತಂದರೆ, ಯಾವ ವ್ಯಕ್ತಿಯ ಮನಸ್ಥಿತಿ ಯುವಕತನ ಮನಸ್ಥಿತಿಗೆ ಹೊಂದಿಕೆ ಆಗುತ್ತೋ ಆ ವ್ಯಕ್ತಿಯನ್ನು ಯುವಕತನ ಅಂತ ಕರಿಬೋದು. ಈಗ ಉದಾಹರಣೆಗೆ 78ರ ಒಬ್ಬ ವ್ಯಕ್ತಿ ಇಡೀ ದೇಶದ ಚುಕ್ಕಾಣಿ ಹಿಡಿದು ಇಡೀ ದೇಶದಲ್ಲಿ ಇದ್ದಂಥ ಭ್ರಷ್ಟಾಚಾರವನ್ನು ನಿಲ್ಲಿಸಲಿಕ್ಕೆ ಮುಂದಿಂತ್ಕೊಂಡ, ಅವನನ್ನು ಕೂಡ ಯುವಕ ಅಂತ ಕರೆದ್ವು. ಯಾರವನು? ಆಮೇಲೆ ಹೇಳ್ತೀನಿ, ಮುಂದಕ್ಕೆ ಆನ್ಸರ್ ಬರ್ತಾ ಹೋಗುತ್ತೆ. ಒಬ್ಬ ಹುಡುಗಿ, ನಾನು ಸುಮ್ಮನೆ ಕೆಲವೊಂದು ಎಕ್ಸಾಂಪಲ್ಗಳನ್ನು ಕೊಡ್ತಾ ಹೋಗ್ತೀನಿ ನಿಮಗೆ. ಒಬ್ಬ ಹುಡುಗಿ ವಾಲಿಬಾಲ್ ಪ್ಲೇಯರು ಒಂದು ದಿನ ಏನಾಯ್ತಪ್ಪ ಅಂದರೆ ನ್ಯಾಷನಲಿ ಸೆಲೆಕ್ಟ್ ಆದ್ಲು. ಬಡ ಕುಟುಂಬ, ಕೂಲಿ ಮಾಲಿ ಮಾಡಿದಂಥ ಸಂಸಾರದಲ್ಲಿ ಬೆಳೆದಂಥ ಹುಡುಗಿ ನ್ಯಾಷನಲ್ ವಾಲಿಬಾಲ್ ಕ್ಯಾಪ್ಟನ್ ಆದ್ಲು, ಇಂಡಿಯನ್ ವಾಲಿಬಾಲ್ ಕ್ಯಾಪ್ಟನ್ ಆದ್ಲು. ಒಂದಿನ ಅವಳೂರಿಂದ ಡೆಲ್ಲಿಗೆ ಹೋಗ್ಬೇಕಾರೆ ಟ್ರೈನಲ್ಲಿ ದರೋಡೆಕೋರರು ಆಕ್ರಮಣ ಮಾಡ್ತಾರೆ. ಚೈನ್ ಎಳೆದ್ಬಿಟ್ಟು ನಿಲ್ಲಿಸ್ಬಿಟ್ಟು. ಆಗ ಎಲ್ಲರ ಹತ್ರ ದರೋಡೆ ಮಾಡ್ತಿದ್ದಾರೆ ದರೋಡೆಕೋರರು. ಅಂಥ ಸಮಯದಲ್ಲಿ ಹುಡುಗಿಯ ಕೊರಳಲ್ಲಿದ್ದಂತಹ ಅಪರೂಪದ ಚಿನ್ನ ಚೈನ್ಗೂ ಕೈ ಹಾಕ್ತಾರೆ. ಆಗ ಅವಳು ಅಪೋಸ್ ಮಾಡ್ತಾಳೆ, ನಾನು ಕೊಡಲ್ಲ. ವಾಲಿಬಾಲ್ ಪ್ಲೇಯರ್ ಆಗಿದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿದ್ಲು, ಅಪೋಸ್ ಮಾಡಿ ದೂಕ್ತಾಳೆ ಅವ್ರನ್ನ, ದರೋಡೆಕೋರನ್ನ. ಆಗ ಏನು ಮಾಡ್ತಾರೆ ಗೊತ್ತಾ ದರೋಡೆಕೋರರು? ಎಲ್ಲರನ್ನೂ ಕರೆದ್ಬಿಟ್ಟು 4 ಜನ ಒಂದು ಕೈ ಈ ಕಡೆ ಒಂದು ಕೈ ಇಬ್ಬರು ಕಾಲಿಬ್ಬರು ಓಡುತ್ತಿರುವಂಥ ಟ್ರೈನಿಂದ ಈಚೆಗೆ ಎಸ್ತಾರೆ ಅವಳನ್ನ. ಎಸ್ತಾಗ ಎಲ್ಲಿ ಬಿದ್ಲಪ್ಪ ಅಂದರೆ ಪಕ್ಕದ ಇನ್ನೊಂದು ಟ್ರ್ಯಾಕಿಗೆ ಬಿದ್ಲು. ರೈಲ್ವೆ ಸ್ಟೇಷನಿಂದ ತುಂಬ ದೂರದಲ್ಲಿದೆ ಟ್ರ್ಯಾಕು. ಪಕ್ಕದ ಇನ್ನೊಂದು ಟ್ರ್ಯಾಕಿಗೆ ಬಿದ್ಲು. ಬಿದ್ದನ್ನ ಸಂದರ್ಭದಲ್ಲಿ ಜ್ಞಾನ ತಪ್ಪಿದ್ಲು. ಅವಳೇ ಸ್ವತಃ ಹೇಳ್ತಾಳೆ, ನನಗೆ ಫುಲ್ಲು ಜ್ಞಾನ ತಪ್ಪಿತ್ತು, ಆದರೂ ಕೂಡ ನನ್ನ ಅಂತಃಶಕ್ತಿ ಇದ್ದಿದ್ದರಿಂದ ಸ್ವಲ್ಪ ಎಚ್ಚರಿಕೆ ಇತ್ತು ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಟ್ರ್ಯಾಕ್ ಬಿತ್ತು, ಟ್ರ್ಯಾಕ್ ಮೇಲೆ ಬಿದ್ದಿದ್ದಾಳೆ, ಟ್ರ್ಯಾಕ್ ಅಲ್ಲಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಅಲ್ಲಾಡುತ್ತೆ ಅಂತ ಗೊತ್ತಿದೆ ನಿಮಗೆ? ಆ ಕಡೆಯಿಂದ ಟ್ರೈನು ಬರ್ತಾ ಇರೋ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಅವಳಿಗೆ ಮಲಗಿದ್ದಾಳೆ, ಅಂದರೆ ಸಂಪೂರ್ಣ ಕೋಮಾದಲ್ಲಿದ್ದಾಳೆ. ಆದರೂ ಕೂಡ ಸ್ವಲ್ಪ ಗೊತ್ತಾಗ್ತಾ ಇದೆ. ಟ್ರೈ ಮಾಡ್ತಾ ಇದ್ದಾಳೆ, ಟ್ರ್ಯಾಕಿಂದ ಕೆಳಗೆ ಬೀಳಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಕೊನೆಗೆ ಟ್ರೈ ಮಾಡಿದ್ಲು, ಟ್ರೈನು ಕೂಡ ಬಂದೇ ಬಿಡ್ತು. ಏನು ಮಾಡೋಕ್ಕಾಗಲಿಲ್ಲ, ಒಂದು ಕಾಲ ಮೇಲೆ ಅರ್ಧೇ ಬಿಡ್ತು. ಅಷ್ಟಕ್ಕೆ ಸಂಪೂರ್ಣ ಪ್ರಜ್ಞೆ ತಪ್ಪಿತು. ಆಯ್ತಾ? ಸಂಪೂರ್ಣ ಪ್ರಜ್ಞೆ ತಪ್ಪಿದ ಮೇಲೆ ಹೇಳ್ತಾಳೆ, ಅದು ಬ್ಯುಸಿ ಟ್ರ್ಯಾಕು, ನನ್ನ ಕಾಲ ಮೇಲೆ ಒಂದು ಟ್ರೈನ್ ಹೋಯ್ತಲ್ಲ, ಅದೇ ಥರ 58 ಟ್ರೈನ್ ಹೋಯ್ತು ಅಂತ ಹೇಳ್ತಾಳೆ. 58 ಸಂಪೂರ್ಣ ಕೋಮಗೋದ್ಲು, ರಕ್ತ ಸೋರ್ತಾ ಇದೆ, ಟ್ರ್ಯಾಕಲ್ಲಿ ಕಾಲು ಕಟ್ಟಾಗಿ ಬಿದ್ದಿದೆ. ಅಲ್ಲಿ ಅವಳು ಹೇಳ್ತಾಳೆ, ನಂತರ ಎಷ್ಟೋ ದಿನದ ನಂತರ ಹೇಳಿರೋದು, ನನ್ನ ಕಾಲನ್ನು ಇಲಿಗಳು ಕಚ್ಚುತ್ತಾ ಇದ್ವು, ದೊಡ್ಡ ದೊಡ್ಡ ಮುಂಗುಸಿಗಳು ತಿಂತಾ ಇದ್ವು, ಇರುವೆಗಳೆಲ್ಲ ಮುತ್ಕೊಂಡು ಚುಚ್ತಾ ಇದ್ವು ಅಂತ ಹೇಳ್ತಾಳೆ. ಇದೆಲ್ಲ ಅವಳ ಅಂತಃಶಕ್ತಿ ಗೊತ್ತಾಗ್ತಾ ಇತ್ತಂತೆ. ಆರು ಪ್ರಜ್ಞೆ ತಪ್ಪಿದ್ಲಂತೆ. ಆಗ ಯಾರೋ ಒಬ್ಬ ಡಿ ಗ್ರೂಪ್ ನೌಕರ, ರೈಲ್ವೆಯ ಯಾರೋ ಒಬ್ಬ ಡಿ ಗ್ರೂಪ್ ನೌಕರ ನೋಡ್ಬಿಟ್ಟು ಅವಳನ್ನು ಆಸ್ಪತ್ರೆಗೆ ಸೇರಿಸ್ತಾನೆ. ಸೇರಿಸಿದ ನಂತರ ಸುಮಾರು 10-15 ದಿನಗಳ ನಂತರ ಕೋಮಾಯಿಂದ ಈಚೆಗೆ ಬರ್ತಾಳೆ ಅವಳು. 10-15 ದಿನ ನಂತರ ಕೋಮಾಯಿಂದ ಈಚೆಗೆ ಬರ್ತಿದ್ದಂಗೆ ಕಣ್ಣು ಬಿಟ್ಟು ನೋಡ್ತಾಳೆ, ಒಂದು ಕಾಲಿಲ್ಲ ಅವಳಿಗೆ. ಹಾಗೇನು ಮಾಡ್ತಾಳೆ ಗೊತ್ತಾ? ಗ್ಲೂಕೋಸ್ ಹಾಕಿದ್ದು, ಎಲ್ಲ ಇಂಜೆಕ್ಷನ್ ಹಾಕಿದ್ದು ಎಲ್ಲ ಕಿತ್ತು ಎಸ್ಬಿಟ್ಟು, ಡಾಕ್ಟ್ರೇ ನಾನು ಸಾಯಬೇಕು, ನನ್ನ ಸಾಯಿಸಿ ಅಂತಾಳೆ. ಸಖತ್ ಗಲಾಟೆ ಮಾಡ್ತಾಳೆ. ಕತ್ರಿ ಚುಚ್ಕೊಳಕ್ಕೆ ಬರ್ತಾಳೆ, ಏನೂ ಮಾಡ್ತಿದ್ದಾಳೆ. ಯಾಕೆಂದರೆ ನನ್ನ ಭವಿಷ್ಯ ಇದ್ದಿದ್ದೆ ನನ್ನ ಕಾಲ ಮೇಲೆ, ನಾನು ವಾಲಿಬಾಲ್ ಆಡ್ತಿದ್ದೆ, ವಾಲಿಬಾಲ್ ಕ್ಯಾಪ್ಟನ್ ಆಗಿದ್ದೆ, ಒಂದು ಕಾಲೇ ಇಲ್ವಲ್ಲ, ನಾನೇನು ಭವಿಷ್ಯ ರೂಪಿಸ್ಕೊಳ್ಳಿ, ನನ್ನ ಭವಿಷ್ಯ ಮುಗಿದೋಯ್ತಲ್ಲ ಅಂತಾಳೆ. ಡಾಕ್ಟ್ರು ಹಂಗೆ ಹಿಂಗೋ ಹಿಂಸೆ ಮಾಡಿ, ಏನಮ್ಮ ನಿಂಗೆ ಸಾಯಿಸ್ಬೇಕಾ, ನಾನು ಸಾಯಿಸಿ ಸುಮ್ಕಿರು, ನಾಳೆ ವಿಷ ತಂದು ಕೊಡ್ತೀನಿ ನಾನೇ, ಆದರೆ ನಾಳೆವರೆಗೂ ಕಾಯಿ ಅಂತ ಡಾಕ್ಟ್ರು ಸಲಹೆ ಕೊಡ್ತಾರೆ. ಡಾಕ್ಟ್ರ್ ಎಲ್ಲರೂ ವಿಷ ತಂದು ಕೊಡ್ತಾರಾ? ಸಾಧ್ಯ ಇಲ್ಲ. ನಾಳೆ ತಂದು ಕೊಡ್ತಾರೆ. ಒಂದು ವಿಷದ ಬಾಟ್ಲು, ಸಣ್ಣ ಬಾಟ್ಲು ಇಟ್ಕೊಂಬರ್ತಾಳೆ. ಬೆಳಗ್ಗೆ ಬರ್ತಾರೆ, ಅವಳು ಖುಷಿ ಆಗುತ್ತೆ, ಕುಡಿದ್ಬಿಟ್ಟು ಸಾಯ್ಬಿಡ್ಬೇಕು ಅಂತ. ಕೊಡಕ್ಕೆ ಹೋಗ್ತಾರೆ, ಅವಳು ಪಟ್ಟಣ ಕಿತ್ಕೊಳ್ಳೋಕೆ ಹೋಗ್ತಾಳೆ. ಆಗ ಡಾಕ್ಟ್ರ್ ಹೇಳ್ತಾರೆ, ಅಮ್ಮ ಕೊಡ್ತೀನಿ ವೆಯ್ಟು, ನನ್ನೊಂದು ಕಂಡೀಷನ್ ಇದೆ ಅಂತಾರೆ. ಏನು ಹೇಳಿ ಡಾಕ್ಟ್ರ್ ಅಂತ? ನಾನೊಂದು ಬುಕ್ ಕೊಡ್ತೀನಿ, ಈ ಬುಕ್ಕು ಸಿಂಪಲ್ ಬುಕ್ಕು,
ಒಂದು 40 to 50 ಪೇಜ್ ಅಷ್ಟೇ. ನಿನ್ನ ಕೆಪಾಸಿಟಿಗೆ ಅರ್ಧ ಗಂಟೆಲಿ ಓದಿ ಮುಗಿಸ್ತೀಯ. ಈ ಬುಕ್ ಓದಿದ್ಮೇಲೆ ನೀನು ಸಾಯ್ಬೇಕು ಅನ್ಸಿದ್ರೆ ವಿಷದ ಬಾಟ್ಲಲ್ಲೇ ಇಟ್ಟಿರ್ತೀನಿ, ಕುಡಿದು ಸಾಯಿ, ನಾವು ಯಾರೂ ಅಡ್ಡ ಮಾಡಲ್ಲ ಅಂತಾರೆ. ಆಗ ಅವಳು ಸದ್ಯಕ್ಕೆ ವಿಷ ಕೊಡೋದು ಸಾಕಲ್ಲ ಅಂತ ಹೇಳ್ಬಿಟ್ಟು ಬುಕ್ ಇಸ್ಕೊತಾಳೆ. ಬುಕ್ ಇಸ್ಕೊಂಡು ಓದ್ತಾ ಹೋಗ್ತಾಳೆ. ಹೇಗೆ ಓದ್ತಾಳಪ್ಪ ಅಂತಂದರೆ ಬರ್ದಿರ್ತಾರೊಳಗೆ, ಹೇಳಿ ಎದ್ದೇಳಿ, ಗುರು ಮುಟ್ಟುವವರೆಗೂ ನಿಲ್ಲದಿರಿ, ಅವೈಕ್, ಅರೈಸ್, ಸ್ಟಾಪ್ ನಾಟ್ ಸ್ಟಿಲ್ ದ ಗೋಲ್ ಇಸ್ ರೀಚ್ಡ್. ಪ್ರತಿದಿನ ಅಸಾಧ್ಯವಾದ ಕೆಲಸಗಳನ್ನು ಕೈಗೆತ್ತಿಕೊಳ್ಳಿ. ನೀವು ವಿಫಲರಾದರೆ ಮಾರ್ಗದರ್ಶಕರಾಗುತ್ತೀರಿ, ಯಶಸ್ವಿಯಾದರೆ ಮಾದರಿಯಾಗುತ್ತೀರಿ. ಈ ರೀತಿಯ ಚಿಂತನೆಗಳನ್ನು ಓದ್ತಾ 1 ಪೇಜ್ ಆಯಿತು, 2 ಪೇಜ್ ಆಯಿತು, 3 ಪೇಜ್ ಆಯಿತು, 4, 5, 6, 50 ಪೇಜ್ ಕ್ಲೋಸ್. ಆಗ ಏನು ಮಾಡ್ತಾಳೆ ಗೊತ್ತಾ, ಆ ವಿಷದ ಬಾಟ್ಲನ್ನು ಹೊಳೆ ಇಸ್ಕೊಂಡು ಎಸ್ಬಿಟ್ಟು ಚೆಲ್ಬಿಟ್ಟು, ಡಾಕ್ಟ್ರೇ ನಾನು ಸಾಯಲ್ಲ, ಬದುಕಿ ಸಾಧಿಸಿ ತೋರಿಸ್ತೀನಿ ಅಂತಾಳೆ. ಮತ್ತೇನು ಬದುಕಿ ಸಾಧಿಸಿ ತೋರಿಸೋದು ಡಾಕ್ಟ್ರೇ? ಇಡೀ ಜಗತ್ತು ನನ್ನ ಕಾಲ ಬುಡದಲ್ಲಿ ನಿಲ್ಲುವಂತೆ ಮಾಡ್ತೀನಿ ಅಂತಾಳೆ. ಆಗ ಅಲ್ಲಿದ್ದಂತಹ ಡಾಕ್ಟರ್ ವರ್ಗ, ನರ್ಸ್ ವರ್ಗ ಎಲ್ಲರೂ ಕೂಡ ಆಡ್ಕೊಂತಾರೆ. ಇದು ನಿಲ್ಲಕ್ಕೆ ಕಾಲಿಲ್ಲ, ಒಂದು ಕಾಲು, ಇವಳು ಇಡೀ ಜಗತ್ತನ್ನು ತನ್ನ ಕಾಲ ಕೆಳಗೆ ಹಾಕೊಳ್ಳೋಕೆ ಸಾಧ್ಯನಾ? ಛೇ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಗೊಳ್ಳಂತ ನಾವು ಹೆಂಗೆ ಮತ್ತೊಬ್ಬರು ಏನಾರು ಮಾಡಕ್ಕೆ ಕೊಟ್ಟಾಗ ನಗ್ತೀವಲ್ಲ, ಹಾಗೆ ನಕ್ಬಿಡ್ತೀವಿ. ಹಾಗೆ ನಕ್ಕಿದ್ರು ಅಲ್ಲೂ ಕೂಡ. ಅವಳು ತಲೆ ಕೆಡಿಸ್ಕೊಳ್ಳಿಲ್ಲ, ಡಿಸ್ಚಾರ್ಜ್ ಆದ್ಲು, ಕೃತಕ ಕಾಲನ್ನು ಜೋಡಿಸ್ಕೊಂಡ್ಲು. ಕೃತಕ ಕಾಲು ಜೋಡಿಸ್ಕೊಂಡ್ಬಿಟ್ಟು ಏನು ಮಾಡೋದು ಗೊತ್ತಾ, ಡೈರೆಕ್ಟು ಕ್ಯಾಂಪ್ ಸೇರ್ಕೊಂಡು. ಯಾವ ಕ್ಯಾಂಪ್ಗಪ್ಪ ಅಂದರೆ ಅಡ್ವೆಂಚರಸ್ ಕ್ಯಾಂಪಿಗೆ ಸೇರ್ಕೊಂಡ್ಲು. ಏನಕ್ಕಪ್ಪ ಅಂದರೆ ಮೌಂಟೇನ್ ಹತ್ತುವಂಥ ಅಡ್ವೆಂಚರಸ್ ಕ್ಯಾಂಪಿಗೆ ಸೇರ್ಕೊಂಡ್ರು, ಅಂದರೆ ಬೆಟ್ಟ ಹತ್ತುವಂತಹ ಕ್ಯಾಂಪ್ಗಳಿಗೆ ಸೇರ್ಕೊಂಡು ಸುಮಾರು 1-1.5 ವರ್ಷ ಹತ್ತಲಿಕ್ಕೆ ಪ್ರಯತ್ನ ಪಡ್ತಾಳೆ. ಸಣ್ಣ ಪುಟ್ಟ ಬೆಟ್ಟಗಳನ್ನ ಆ ಕೃತಕ ಕಾಲಗಳನ್ನ ಜೋಡಿಸ್ಕೊಂಡು ಹತ್ತುತ್ತಾ 2 ವರ್ಷದ ನಂತರ ಡಿಸೈಡ್ ಮಾಡ್ತಾಳೆ, ಜಗತ್ತಿನ ಅತ್ಯಂತ ಎತ್ತರದ ಶಿಖರ, ಸುಮಾರು 8,848 ಮೀಟರ್ ಎತ್ತರ ಇರುವಂತಹ ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತೀನಿ ನಾನು ಅಂತ ಹೇಳ್ತಾಳೆ. ಮತ್ತೆ ಜಗತ್ತು ನಗುತ್ತೆ. ನಾವು ಹೆಂಗೆ ನಗ್ತಿದ್ದೀವಿ ಹಂಗೆ ಮತ್ತೆ ಜಗತ್ತು ನಗುತ್ತೆ. ಒಂದು ಕಾಲದಲ್ಲಿ ಇಲ್ಲಕ್ಕಾಗ್ತಾ ಇಲ್ಲ ಅವಳಿಗೆ. ಇವಳು 8,848 ಮೀಟರ್ ಎತ್ತರ ಇರುವಂಥ ಮೌಂಟ್ ಶಿಖರ ಹತ್ತುತ್ತಾಳ ಅಂತ. 9 ಕಿಲೋಮೀಟ್ರ್ ಹೈಟ್, ಅದು ಕಿಲೋಮೀಟ್ರ್ ಪ್ರಕಾರ ಹೋದ್ರೆ ಎಲ್ಲದಕ್ಕೆ ಸಾಧ್ಯ ಅವಳಿಗೆ ಅಂತ ಜಗತ್ತು ನಗುತ್ತೆ. ಬಿಡಲ್ಲ. ಒಬ್ಬ ಸಹಾಯಕರನ್ನು ತಗೊಂತಾಳೆ, ಶಾರ್ಪ ಅಂತ ಕರಿತೀವನನ್ನ. ಆ ಸಹಾಯಕರನ್ನ ಪಡ್ಕೊಂಡು ಆಕ್ಸಿಜನ್ ಸಿಲಿಂಡರನ್ನು ಬೆನ್ನ ಹಿಂದೆ ಹಾಕ್ಕೊಂಡು ಹತ್ತುತ್ತಾಳೆ ಮೌಂಟ್ ಎವರೆಸ್ಟ್ ಶಿಖರವನ್ನು. ಹೇಗೆ ಹತ್ತುತ್ತಾಳಪ್ಪ ಅಂದರೆ ಪ್ರತಿ ಕಿಲೋಮೀಟ್ರ್ ಹತ್ತದಾಗಲೂ ಕೂಡ ಅವಳ ಮಂಡಿಯಿಂದ ರಕ್ತ ತೊಟ್ಟಿಗೆ ತಿತ್ತಂತೆ. ಯಾಕೆ ಹೇಳಿ? ಕೃತಕ ಕಾಲನ್ನು ಜೋಡಿಸ್ಕೊಂಡವಳೆ, ನಟ್ಟು ಬೋಲ್ಟ್ಗಳು ಹಾಕೋರೆ. ಹತ್ತುವಾಗ ನಟ್ಟು ಬೋಲ್ಟ್ಗಳು ಚುಚ್ಚಿ ಸೋರ್ತಿತ್ತಂತೆ ರಕ್ತ. ಆಗ ಕೊನೆಗೆ ಸಾಕು ಇನ್ನು ಹತ್ತದೇ ಬೇಡ ಅಂತ ಅಂದಾಗ ಆ ಶಾರ್ಪನ ಸಹಾಯಕ, ಆ ಸಹಾಯಕನ ಕರೆ ಹೇಳಂತೆ, ಶಾರ್ಪ ಬರೋ ಇಲ್ಲಿ, ನನ್ನ ಬ್ಯಾಗಲ್ಲಿ ಒಂದು ಫೋಟೋ ತಕ್ಕೊಡೋ ಅನ್ನೋಳಂತೆ. ತಕ್ಕೊಡೋರು ತೆಗೆದ್ಬಿಟ್ಟು ನೋಡಲಂತೆ, ಸ್ವಲ್ಪ ಹೊತ್ತು 5 ನಿಮಿಷ ನೋಡಲಂತೆ, ಮತ್ತೆ ಇಡೋ ಅಲ್ಲಿಗೆ ಅನ್ನೋಳಂತೆ. ಅಲ್ಲಿಗೆ ಇಟ್ಲೋಳಂತೆ. ಮತ್ತೆ ಇನ್ನೊಂದು ಕಿಲೋಮೀಟ್ರು ಮೇಕತ್ತದು. ಮೇಲಕ್ಕೆ ನಡೆಯೋದಲ್ಲ, ನೀವು ಕಲ್ಪನೆ ಮಾಡ್ಕೊಳ್ಳಿ, ಮೇಲಕ್ಕತ್ತದ 1 ಕಿಲೋಮೀಟ್ರು. ಮತ್ತೆ ಸೇಮ್ ನೋವು, ಮತ್ತೆ ಫೋಟೋ ನೋಡು, ಮತ್ತೆ ಫೋಟೋ ನೋಡು, ಹೀಗೆ 9 ಸಲ ಆ ಫೋಟೋ ನೋಡಿ 9 ಸಲ ಮೇಲೆ ಕತ್ಬಿಟ್ಟು ಇಡೀ ಜಗತ್ತಿಗೆ ಹೇಳ್ತಾಳಂತೆ, ನಾನು ಅವತ್ತೇ ಡಾಕ್ಟ್ರಿಗೆ ಅನೌನ್ಸ್ ಮಾಡಿದ್ದೆ, ಇಡೀ ಜಗತ್ತು ನನ್ನ ಕಾಲ ಬುಡದಲ್ಲಿ ಇರಬೇಕು ಅಂತ. ಇವತ್ತು ನನ್ನ ಕಾಲ ಬುಡದಲ್ಲಿ ಜಗತ್ತಿದೆ. ಯಾಕೆಂದರೆ ನಾನು ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ನ ತುದಿಯಲ್ಲಿ ನಿಂತ್ಕೊಂಡು ಭಾರತದ ಧ್ವಜವನ್ನು ಹಾರಿಸ್ತಿದ್ದೀನಿ ಅಂತ ಹೇಳ್ತಾಳಂತೆ. ಅವಳೇ ಅರುಣಿಮಾ ಸಿನ್ಹಾ ಅಂತ. ಹೆಸರು ಕೇಳಿದ್ರಾ? ಅರುಣಿಮಾ ಸಿನ್ಹಾ ಅಂತ. ಇವತ್ತಿಗೂ ಕೂಡ ಇದ್ದಾಳೆ. ಇವತ್ತಿಗೆ ಅವಳಿಗೆ 30-36 ವರ್ಷ ವಯಸ್ಸು. ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡಿ ನೋಡಿ. ಇವತ್ತೇನಾಗಿದೆ ಅಂತಂದರೆ ಅಂಗವಿಕಲ ಮಹಿಳೆ ಮೌಂಟ್ ಎವರೆಸ್ಟ್ ಸೇರಿದಂಥ ಏಕೈಕ ಮಹಿಳೆ ಅಂತ ಗಿನ್ನೆಸ್ ರೆಕಾರ್ಡ್ ಮಾಡಿದ್ದಾಳೆ. ಅಷ್ಟೇ ಮಾಡಿದ್ರೆ ಸಾಕಾಗಿಲ್ಲ ಅವಳದು. ಆ ಥರದ 8 ಪರ್ವತಗಳನ್ನು, ಕಿಲಿಮಂಜಾರೋ, K2 ಗೊತ್ತಿದ್ರಲ್ಲ, ಮೌಂಟ್ ಗಾಡ್ವಿನ್, ಈ ಥರದ ಎಲ್ಲ ಶಿಖರಗಳನ್ನು ಹತ್ತಿ ಕೆಳಗಿಳಿದವಳಂತೆ. ಅವಳು ಹೇಳೋದು ಒಂದೇ, ಇಷ್ಟೆಲ್ಲ ಶಿಖರಗಳನ್ನು ಹತ್ತಿ ಕೆಳಗಿಳಲಿಕ್ಕೆ ನನಗೆ ಪ್ರಚೋದನೆ ಕೊಟ್ಟಂತಹ ಏಕೈಕ ವ್ಯಕ್ತಿ ಅಂತಂದರೆ ಸ್ವಾಮಿ ವಿವೇಕಾನಂದ ಅಂತ ಹೇಳ್ತಾರೆ. ಏನು ಪ್ರಚೋದನೆ ಕೊಟ್ಟಿರ್ಬೋದು, ಏನು ವಾಕ್ಯಗಳನ್ನು ನುಡಿಸಿರ್ಬೋದು, ಏನು ಶಕ್ತಿಯನ್ನು ತುಂಬಿರ್ಬೋದು ಅಂತ ಒಂದು ಸಲ ಯೋಚನೆ ಮಾಡಿ ಆ ವ್ಯಕ್ತಿಗೆ, ಅರುಣಿಮಾ ಸಿನ್ಹಾಗೆ. ಸೊ ನಾವು ಎಲ್ಲ ಸರಿ ಇದೆ, ನಮಗೆ 2 ಕೈ ಸರಿ ಇದೆ, 2 ಕಾಲು ಸರಿ ಇದೆ, ನಮ್ಮ ದೇಹದ ಆಕೃತಿ ಎಲ್ಲ ಅದ್ಭುತವಾಗಿದೆ. ಆದರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಕುಗ್ಗಿ ಬಿದ್ದೋಗ್ಬಿಡ್ತೀವಿ. ತುಂಬ ಚೆನ್ನಾಗಿತ್ತು ಪ್ರಾರ್ಥನೆ, ನಂಗೆ ಭಾರಿ ಖುಷಿ ಆಯಿತು. ಎಷ್ಟು ಅದ್ಭುತವಾದ ಹಾಡು ಅಂತಂದರೆ ಇದೇನು ಸಭ್ಯತೆ, ಇದೇನು ತುಂಬ ಸಖತ್ತಾಗಿ ಹಾಡ್ದ. ಅಲ್ಲಿರುವಂಥ ಅರ್ಥಗಳನ್ನು ಸ್ವಲ್ಪ ಜ್ಞಾಪಿಸ್ಕೊಂಡ್ರೆ ನಾವು ಹೇಗಿದ್ದೀವಿ ಅಂತ ಗೊತ್ತಾಗ್ಬೋದು.
ನಮ್ಮ ಯೂತ್ಸು ಎಲ್ಲಿಗೆ ಹೋಗ್ತಾ ನನಗೆ ಒಂದ್ಸಲಿ ಉಳಿಯಾರ್ ಕೆಂಕೆರೆ KPS ಅಲ್ಲಿ, ನಾನು ಇನ್ನೂ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದೆ, ಅವಾಗ ಸ್ಪೀಚ್ ಮಾಡ್ತಾ ಇದ್ದೆ ಉಳಿಯಾರ್ ಕೆಂಕೆರೆ KPS ಅಲ್ಲಿ. ಅಲ್ಲಿ ನಾನು ಸ್ಪೀಚ್ ಎಲ್ಲ ಕೇಳ್ತಾ ಇರ್ಬೇಕಾರೆ ಒಬ್ಬ ಕೇಳಿದೆ, ನಿನ್ನ ನೆಚ್ಚಿನ ಹೀರೋ ಯಾರು ಅಂತ. ಯಾವುದೋ ಹುಡುಗಿ ಎದ್ಲು, ಸರ್ ನನ್ನ ನೆಚ್ಚಿನ ಹೀರೋ ಶಾರುಖ್ ಖಾನ್ ಸರ್ ಅಂದ್ಲು. ಇನ್ನೊಬ್ಬಳು ಕೇಳಿದೆ ಅಮೀರ್ ಖಾನ್ ಅಂದ್ಲು. ಇನ್ನೊಬ್ಳು ಸಲ್ಮಾನ್ ಖಾನ್ ಅಂದ್ಲು. ನನಗೆ ತಡೆಯೋಕ್ಕಾಗಲಿಲ್ಲ, ಸಲ್ಮಾನ್ ಖಾನ್ ಯಾಕೆ ಇಷ್ಟನಪ್ಪ ಅಂತ ಅಂದು ಅವಳಿಗೆ, ಯಾವುದೋ ಹುಡುಗಿಗೆ. ಅವಳು ಸಿಂಪಲ್ ಆಗಿ ಹೇಳಿದ್ರು, ಸರ್ ನೀವು ದಬಾಂಗ್ 3 ಫಿಲಮ್ ನೋಡಿದ್ರ ಸರ್ ಅಂದು. ಕಡಪ್ಪ ನೋಡಿದ್ದೀನಿ ನಿಂದು. ದಬಾಂಗ್ 3 ಫಿಲಮಲ್ಲಿ ಸಲ್ಮಾನ್ ಖಾನು 10 ಅಂತಸ್ತಿನ ಬಿಲ್ಡಿಂಗಿಂದ ನೆಗಿತಾನೆ ಸರ್. ಅವನ ಪ್ಯಾಂಟ್ ಕೂಡ ಅರ್ಧವಾಗಲ್ವಲ್ಲ ಸರ್, ಅದಕ್ಕೋಸ್ಕರ ನನಗೆ ಅವ್ನು ಗ್ರೇಟ್ ಸರ್ ಅಂತ. ನಾನು ಅವಾಗ ಕ್ವಶನ್ಗೆ ಆನ್ಸರ್ ಮಾಡಿದ್ದೆ ಹೆಂಗೆ ಗೊತ್ತಾ, 10 ಅಂತಸ್ತಿಂದ ಸಲ್ಮಾನ್ ಖಾನ್ ನೆಗ್ದ ಓಕೆ, ಪ್ಯಾಂಟ್ ಅರ್ಧ ಆಗಲ್ಲ ಅನ್ನೋದು ಓಕೆ. ಪ್ಯಾಂಟ್ ಅರ್ಧ ಆಗಲ್ಲ ಅಂದ್ರೆ ಹೀರೋ ಯಾರು ಆಗ್ಬೇಕು ಹೇಳ್ರಿ? ಪ್ಯಾಂಟ್ ಟೈಲರ್ ತಾನೆ, ಯಾರ ಹೀರೋ ಆಗ್ಬೇಕಾಗಿರೋದು? ಟೈಲರ್. ಮತ್ತೆ ಇವನು ಯಾಕೆ ಹೀರೋನಪ್ಪ ಅಂತ ಕೇಳಿದೆ. ಅಷ್ಟು ಹೇಳ್ದೆ ಅಲ್ಲಿ ಮ್ಯಾಚ್ ಜಸ್ಟ್ ಹಿಂಗೆ ಅನ್ನೋದನ್ನ ತಾಂತಾರೆ, ಕೆಳಕ್ಕೆ ನಿಂತಿರೋದನ್ನ ತಾಂತಾರೆ, ಮಧ್ಯದ್ದೇನು ತಾಳಲ್ಲ. ನೀನು ಅದನ್ನು ನಂಬ್ಕೊಂಡು ಅವರನ್ನ ಹೀರೋ ಮಾಡ್ಕೊಂಡಕ್ಕೆ ಹೋದ್ರೆ ಏನೇನಾಗುತ್ತೆ ಅಂತೆಲ್ಲ ಸಮಸ್ಯೆಗಳನ್ನು ವಿವರಿಸ್ತೀವಿ. ಸೊ ನಾವು ನೋಡ್ರಿ, ನಮ್ಮ ನೆಚ್ಚಿನ ಹೀರೋ ಅಂತಿದಂಗೆ ನಾವು, ಸರ್ ನನ್ನ ನೆಚ್ಚಿನ ಹೀರೋ ಯಾರು ಗೊತ್ತಾ ಸರ್? ನಾವು ಬರೋ ತಕ್ಕ ಮಾತ್ರ ಬೇರೆ ಹವಾ, ನಮ್ಮ ಬಂದಮೇಲೆ ನಂದೇ ಹವಾ ಅನ್ನುವಂತಹ ರಾಕಿಂಗ್ ಸ್ಟಾರ್ ಎಷ್ಟು ಅಂತೀರ ಹಂಗೆ ತಾನೆ ಅನ್ನೋದು. ಅದು ಬೇಡ ಸರ್, ಕಾಟೇರ ಇತ್ತೀಚೆಗೆ ಬಂದಿದೆಯಲ್ಲ, ಯಾರೋ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ನೋಡ್ರಿ, ಡಿ ಬಾಸ್ ಸರ್ ನಮ್ಮ ಹೀರೋ ಅಂತೀರ. ಅರೆ ನನ್ನ ಪ್ರಶ್ನೆ ಏನು ಗೊತ್ತಾ, ಈ ಹೀರೋ ಅಂದರೆ ಏನು ಅಂತ ಪ್ರಶ್ನೆ ಆಗುತ್ತೆ. ಏನು ಹೀರೋ ಅಂದರೆ? ನಾಯಕ, ನಿಮ್ಮ ಪ್ರಕಾರ ನಾಯಕ ಅಂತ ಕರ್ಕೊಂಡಿದ್ರಲ್ಲಪ್ಪ, ಹೀರೋಯಿನ್ ಅಥವಾ ನಾಯಕಿ? ಏನು ಹೀರೋ ಅಥವಾ ಹೀರೋಯಿನ್ ಅಂದರೆ ಏನು ಪ್ರಶ್ನೆ? ನನಗೆ ಏನು ಆನ್ಸರ್ ಹೇಳಕ್ಕೆ ಸಾಧ್ಯ ನಿಮ್ಮ ಕೈಲಿ? ಏನು ಹೇಳ್ಬೋದು ನೀವು? ಹೀರೋ ಅಂದರೆ ಯಾರು? ಹೋಗ್ಲಿ, ಯಾರು ಏನು ಅನ್ನೋದಕ್ಕಿಂತ ಯಾರು ಅಂತ ಕ್ವಶನ್ ಚೇಂಜ್ ಮಾಡೋಣ. ಯಾರು ಹೀರೋ ಅಂದರೆ? ಹೇಳಿ ನೋಡ್ರಿ, ನಮಗೆ ಆನ್ಸರೇ ಗೊತ್ತಿಲ್ಲ. ಕಾರಣ ಏನು ಗೊತ್ತಾ, ನಾವು ನಟನನ್ನ ಹೀರೋ ಅಂದ್ಕೊಂಡ್ಬಿಟ್ಟಿದ್ದೀವಿ, ನಟನೆ ಮಾಡುವವನನ್ನ ಹೀರೋ ಅಂದ್ಕೊಂಡ್ಬಿಟ್ಟಿದ್ದೀವಿ. ಯಾರು ಹೀರೋ ಹೇಳ್ರಿ ನಮಗೆ? ಆಕ್ಟಿಂಗ್ ಮಾಡೋನು, ನಟನೆ ಮಾಡೋನು ಹೀರೋ. ಆರ್ ನಿಜವಾದ ಹೀರೋ ಯಾರು ಗೊತ್ತಾ? ಯಾರು ದೇಶಕ್ಕೋಸ್ಕರ, ಯಾರು ಧರ್ಮಕ್ಕೋಸ್ಕರ, ಯಾರು ಪರರಿಗೋಸ್ಕರ ತನ್ನ ಜೀವನವನ್ನು ಸಂಪೂರ್ಣವಾಗಿ ಮುಡಿಪಾಗಿಟ್ಟಿರ್ತಾನೋ ಅವನು ನಿಜವಾದ ಹೀರೋ. ಕೇವಲ 21 ವಯಸ್ಸು, ಇಡೀ ಜಗತ್ತನ್ನು ಅಲ್ಲಾಡಿಸಿ ಭಾರತದ ಬ್ರಿಟಿಷರನ್ನ ಬೀಳುವಂತೆ ಮಾಡಿದಂಥ, ಕನಸಲ್ಲೂ ಕೂಡ ಬೀಳುವಂತೆ ಮಾಡಿದ ಭಗತ್ ಸಿಂಗ್, ಅವನು ಹೀರೋ ನಮಗೆ. ಬರೀ ಮೀಸೆಯನ್ನು ತಿರ್ಕೊಂಡು ಮಲ್ಲನಂಗಿದ್ದಂತಹ ಚಂದ್ರಶೇಖರ್ ಆಜಾದ್, 13ನೇ ವಯಸ್ಸಿನಲ್ಲಿ 20 ಚಟುವಟಿಕೆಗಳಂತಿದ್ದಂತಹ ಚಂದ್ರಶೇಖರ್ ಆಜಾದ್ ನಮ್ಗೆ ಹೀರೋ ಆಗಬೇಕು. ಅರೆ ಹೀರೋನೇ ಆಗಲಿಲ್ಲ ಯಾವತ್ತು, ನಮ್ಗೆ ಹೀರೋ ಆಗಿದ್ದೇ ಬೇರೆಯವರು. ಸೊ ಆ ರೀತಿಯಲ್ಲಿ ಯೂತ್ ಡೇಯಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡಬೇಕು ಅಂತಂದಾಗ ಗಂಗಾಧರ್ ತುಂಬ ಚೆನ್ನಾಗಿ ಹೇಳಿದ್ರು. ನನಗೆ ಒಂದು ಸ್ವಲ್ಪ ಹೆದರಿಕೆನಾಯಿತು. 1.5 ಗಂಟೆ ಅಥವಾ 1.25 ಗಂಟೆ ಅಥವಾ 1 ಗಂಟೆ, ನಿಮ್ಗೆ ಹೆದರಿಕೆ ಆಗ್ತಿದೆ ಅನ್ನೋ ಗೊತ್ತಿಲ್ಲ, 1 ಗಂಟೆ ಹೇಗೆ ಸ್ವಾಮಿ ವಿವೇಕಾನಂದರನ್ನ ಮಯವನ್ನಾಗಿ ಮಾಡಬೇಕು ಅಂತ. ನಾನು ಬೆಳಗ್ಗೆಯಿಂದ ಪ್ರೇರಲ್ಲಿ ಮಾತಾಡ್ತಾ 10 ನಿಮಿಷ ಸ್ವಾಮಿ ವಿವೇಕ ಜಯಂತಿಯನ್ನು ಮಾಡಿದೆ. ಅಲ್ಲಿ ಡೈಲಾಗ್ ಹೇಳಿದ್ದು ಒಂದೇ, ನನಗೆ ಈ ಇಬ್ಬರು ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ಹೆದರಿಕೆ ಆತಪ್ಪ ಅಂತ. ಯಾರಪ್ಪ ಅಂದರೆ, ಒಂದು ಸ್ವಾಮಿ ವಿವೇಕಾನಂದರು, ಇನ್ನೊಂದು ಭಾರತದ ಬಗ್ಗೆ ಅಂತ. ಯಾಕೆ ಅಂದರೆ ಇವೆರಡರ ಬಗ್ಗೆ ಸ್ಟಾರ್ಟ್ ಮಾಡಿದರೆ ನನಗೆ ಎಂಡಿರಲ್ಲ ಅಂತ, ಆ ಉದ್ದೇಶಕ್ಕೆ ಹೆದರಿಕೆ ಆಯ್ತು ನನಗೆ. ಸೊ ಆ ರೀತಿಯ ಅದ್ಭುತ ವ್ಯಕ್ತಿತ್ವದ ಚಿಂತನೆ ಸ್ವಾಮಿ ವಿವೇಕಾನಂದರು. ಇವ್ರಿಗೆಲ್ಲ ಯೋಚನೆ ಆಗಿದೆ ಹುಡುಗರಿಗೆ, ಸರ್ ಹಂಗಾರೆ ನಿಲ್ಲಿಸ್ತಿರೋ ಹೆಂಗೋ ನೀವು, ಇವತ್ತು ಸಂಜೆ ಆಗುತ್ತೋ ನೈಟ್ ಆಗುತ್ತೋ ಆ ಥರ ಹೆದರಿಕೆ ಬೇಡ. ನಿಮ್ಮ ಕಣ್ಣುಗಳು ನಿಮ್ಮ ದೇಹ ಚಲನೆ ಸೂಚಿಸಿದಂಗೆ ನಾನು ನಿಲ್ಲಿಸ್ತೀನಿ. ಆದರೆ ಮಕ್ಕಳು ತಿಳ್ಕೊಳ್ರಿ, ವಿಶೇಷವಾಗಿ ವಿದ್ಯಾರ್ಥಿಗಳ, ಇವತ್ತು ಮಾಡ್ತಿರುವಂತಹ ದಿನಾಚರಣೆ ನಿಮ್ಮ ಜೀವನದ ಅತ್ಯಂತ ಅರ್ಥಪೂರ್ಣ ದಿನಾಚರಣೆ. ಯಾಕೆಂದರೆ ತುಂಬ ಅದ್ಭುತವಾದಂಥ ದಿನಾಚರಣೆ ಇದನ್ನು. ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಿ, ಈ ವ್ಯಕ್ತಿಯ ವಿಚಾರದ ಬಗ್ಗೆ ಮಾತಾಡ್ಬೇಕಾದ್ರೆ, ಈ ವ್ಯಕ್ತಿ ಅಂತಲ್ಲ, ಮಹಾನ್ ವ್ಯಕ್ತಿಗಳು ಎಲ್ಲರೂ, ಗಾಂಧಿ ತಗೊಳ್ರಿ, ಅಂಬೇಡ್ಕರ್ ತಗೊಳ್ರಿ, ಎಲ್ಲರೂ ತಗೊಳ್ರಿ, ಆ ವ್ಯಕ್ತಿಗಳ ಆದರ್ಶಗಳನ್ನು ನಾವು ಸ್ವಲ್ಪನಾದರೂ ಬಳಸ್ಕೊಳ್ಳಿಲ್ಲ ಅಂತಂದರೆ ದಿನಾಚರಣೆ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ. ವಿಶೇಷವಾಗಿ ನೋಡಿ, ಶಿಕ್ಷಕರು ಉಪನ್ಯಾಸಕರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರು ಸುಮ್ಮನೆ ಇದ್ದು ನೀವು ಮಾಡಬೇಕಾಯ್ತು ಇದನ್ನ. ನೀವು ಮುಂದೆ ನಿಂತ್ಕೊಂಡು ಸರ್ ನಾವು ಮಾಡ್ತೀವಿ ಸರ್ ವಿವೇಕಾನಂದರ ಜಯಂತಿ ಅನ್ನಂತ ನೀವು ಮುಂದೆ ನಿಂತ್ಕೋಬೇಕಿತ್ತು. ಆ ರೀತಿ ಸನ್ನಿವೇಶದಲ್ಲಿ ಇರೋದ್ರಿಂದ ನೀವು ಸ್ವಲ್ಪ ಅರ್ಥಪೂರ್ಣವಾಗಿರುವಂಥ ದಿನಾಚರಣೆ ಚೂರು ಅರ್ಥ ಮಾಡ್ಕೊಳ್ಳಿ. ನೋಡಿ, 1863ರಲ್ಲಿ ಕಲ್ಕತ್ತಾ ನಗರದಲ್ಲಿ ವಿಶ್ವನಾಥ ದತ್ತ, ಅವ್ರ ತಂದೆ ಹೆಸರೇನು? ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ನೋಡ್ರಿ, ವಿಶ್ವಕ್ಕೆ ನಾಥ, ನಾಥ ಅಂದ್ರೆ ಒಡೆಯ, ಭುವನಕ್ಕೆ ಒಡತಿ ಭುವನೇಶ್ವರಿ. ಅವ್ರ ಮಗ ನರೇಂದ್ರನಾಥ ದತ್ತ. ನರೇಂದ್ರನಾಥ ದತ್ತ ಚಿಕ್ಕ ವಯಸ್ಸಿಂದನೂ ಕೂಡ ದೇವರನ್ನು ಹುಡುಕ್ತಾ ಹೋದ.
ಯಾರೋ ಒಬ್ಬ ಪೂಜಾರಿಗೆ ದೇವ್ರು ಕಾಣ್ತಾರೆ ಅಂತ ಗೊತ್ತಾಯ್ತು, ಅಲ್ಲಿ ಹುಡ್ಕೊಂಡು ಹೋಗಿ ಆ ಪೂಜಾರಿಯ ಸಂಪೂರ್ಣ ಕೈವಶನಾದ. ಅವರೇ ರಾಮಕೃಷ್ಣ ಪರಮಹಂಸ. ಸೊ ಅಲ್ಲಿಂದ ನರೇಂದ್ರನಾಥನಾಗಿದ್ದಂಥವನು ಸಂಪೂರ್ಣವಾಗಿ ವಿವೇಕಾನಂದರಾದರು. ಸೊ ಇಲ್ಲಿ ವಿವೇಕಾನಂದರನ್ನು ನಾವು 3 ರೀತಿಯಲ್ಲಿ ಗುರುತಿಸ್ಬೇಕು. ಮೊದಲನೇದಾಗಿ ಸಿಡಿಲ ಸಂತ ಅಂತ. ಎಂಥ ಸಂತ ನೋಡ್ರಿ, ವಿರುದ್ಧ ಪದ. ಸಂತಕ್ಕೂ ಸಿಡಿಲಿಗೂ ವಿರುದ್ಧ ಪದ. ಸಂತರ ಹೆಂಗಿರ್ಬೇಕು? ಕೂಲ್ 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 ಅಲ್ವಾ? ಅರೆ ಇವರು ಸಿಡಿಲು. ನೋಡ್ರಿ ಆಪೋಸಿಟ್ ಹೆಂಗಿದೆ ಅಂತ, ಸಿಡಿಲ ಸಂತ. ಎರಡನೇದು ಮಂಜಿನ ಹನಿಯಂತೆ ಮನಸ್ಸು. ಎರಡನೇ ಚಿಂತನೆ ಹೆಂಗೆ ಗೊತ್ತಾ? ಅವ್ರ ಮನಸ್ಸು ಹೇಗಿತ್ತಪ್ಪ ಅಂದರೆ ಸಖತ್ತು ಕೂಲಾಗಿರ್ತು. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ. ಎಷ್ಟು ದೀನದಲಿತರ ಬಗ್ಗೆ, ಹೀನರ ಬಗ್ಗೆ ಅಥವಾ ಸಖತ್ತು ಬಡವರ ಬಗ್ಗೆ ಎಷ್ಟು ಕನಿಕರ ಪಡ್ತಿದ್ದಾರಪ್ಪ ಅಂದರೆ, ಒಂದು ದಿನ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಭಾರತಾದ್ಯಂತ ಸಂಚರಿಸ್ತಾ ಇದ್ದಾರೆ. ಒಮ್ಮೆ ರಾಜಸ್ಥಾನಕ್ಕೆ ಹೋಗ್ತಾರೆ. ರಾಜಸ್ಥಾನದಲ್ಲಿ ಕ್ಷೇತ್ರಿ ಮಹಾರಾಜ ಅಂತ ಒಬ್ಬ ಇರ್ತಾನೆ. ಆ ಮಹಾರಾಜನ ಒಂದು ರೈಲ್ವೆ ಸ್ಟೇಷನ್ಗೆ ಇಳಿದಾಗ ತುಂಬ ಹೊಟ್ಟೆ ಸಿಗುತ್ತೆ. ಮುಂದಿನ ಟಿಕೆಟ್ ಇಲ್ಲ, ಅಲ್ಲೇ ಇಳ್ಕೊಂಡ್ಬಿಡ್ತಾರೆ. ಇಳ್ಕೊಂಡಾಗ ಒಳ್ಳೆ ಬುದ್ಧಿವಂತ ನರೇಂದ್ರನಾಥ. ಯಾರೋ ಬಂದರೂ ಕೂಡ ಸಮಸ್ಯೆಗಳನ್ನೆಲ್ಲ ಹೇಳ್ತಾ ಇರ್ತಾರೆ, ಮನೆಯವರ ಸಮಸ್ಯೆಗಳನ್ನ ಎಲ್ಲರಿಗೂ ಪರಿಹಾರ ಕೊಡ್ತಾ ಇರ್ತಾನೆ. ಎಷ್ಟು ಫೇಮಸ್ ಆಗ್ಬಿಟ್ಟು ಅಂದ್ರೆ ರಾತ್ರಿ ಅವತ್ತೇ ಅಲ್ಲಿ ಒಳ್ಳೆ ಸ್ವಾಮೀಜಿ ಬಂದವನಂತೆ ಈ ಕ್ಷೇತ್ರಿ ಮಹಾರಾಜನ ಆಸ್ಥಾನಕ್ಕೆ, ಮೀನ್ಸ್ ರೈಲ್ವೆ ಸ್ಟೇಷನ್ಗೆ ಬನ್ನಿ ಎಲ್ಲ ಕೇಳೋದಂತೆ. ಎಲ್ಲರೂ ನೂಕುನುಗ್ಲಂತೆ. ಅಲ್ಲಿ ಸುಮಾರು 3 ದಿನಗಳ ಕಾಲ ಉಪನ್ಯಾಸ ಕೊಟ್ಟರಂತೆ. ಬರೋರಂತೆ, ಸಮಸ್ಯೆ ಕೇಳೋರಂತೆ, ಕೇಳ್ಕೊಂಡು ಹೋಗೋರಂತೆ. ಸ್ವಾಮೀಜಿ ನಂಗೆ ಈ ಸಮಸ್ಯೆ ಇದೆ ಹೇಳಿ ಪರಿಹಾರ ಅನ್ನೋರಂತೆ. ಹೀಗೆ 3 ದಿನ ನಿರಂತರವಾಗಿ. ಆದರೆ ಊಟ ತಿಂಡಿ ಯಾವ ವ್ಯವಸ್ಥೆ ನಿಲ್ವಂತ. ಕೊನೆಗೆ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಕಸ ಗುಡಿಸಿದಂಥ ಒಬ್ಬ ಜಾಡಮಾಲಿ ರಥ ಇರ್ತಲ್ಲ, ರೈಲ್ವೆ ಸ್ಟೇಷನ್ ಕಸ ಗುಡಿಸ್ತಾರೆ. ಆ ಜಾಡಮಾಲಿ ಬಂದ್ಬಿಟ್ಟು ಸ್ವಾಮೀಜಿ ಅಲ್ಲಿ ಬಾಬಾ ಅಂತಾರೆ, ಬಾಬಾ ನಾನು 3 ದಿವಸ ನೋಡ್ತಾ ಇದ್ದೀನಿ, ಎಲ್ಲ ಅವ್ರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಿದ್ರ, ನಿಮ್ಮ ಸಮಸ್ಯೆ ಊಟ ಏನು ಮಾಡಿದ್ರಿ ಅಂತ ಕೇಳಿದಾಗ, ಸದ್ಯಪ್ಪ ನೀನಾದರೂ ನನ್ನ ಬಗ್ಗೆ ಯೋಚನೆ ಮಾಡ್ದಲ್ಲೋ, ತುಂಬ ಹೊಟ್ಟೆ ಸೇತ್ಕಣೋ, ಏನಾರ ಮಾಡ್ಕೊಂಬರ್ತೀಯಾ ಅಂತಾನೆ. ಸ್ವಾಮೀಜಿ ಅಂತಾರೆ, ಸ್ವಾಮೀಜಿ ನನ್ನ ಮನೇಲಿ ನೀವು ತಿನ್ನೋದ? ಚೀಚಿ ನಾನು ಕೆಳವರ್ಗದವನು, ಕೀಳು ಜಾತಿಯವನು. ನನ್ನ ಮನೇಲಿ ನೀವೇನಾರ ಊಟವನ್ನು ತಿಂದಿದ್ದೆ ಗೊತ್ತಾದರೆ ಇದುವರೆಗೂ ಯಾರು ನಿಮ್ಮ ಉಪದೇಶವನ್ನು ಕೇಳಿದ್ರು ಅವರೆಲ್ಲ ಕಲ್ಲೋಡು ಸಾಯಿಸ್ಬಿಡ್ತಾರೆ ನಿಮ್ಮನ್ನು ಅಂತಂದ್ರು. ಹಿಂಗೆ ಅಂದ್ರೆ ನೋಡ್ರಿ ಸಿಚುವೇಶನ್ ಹೆಂಗಿದೆ ಅಂತ. ಆ ಜಾಡಮಾಲಿಗೆ ಹೇಳ್ತಾರೆ ಸ್ವಾಮೀಜಿ, ಹಂಗಿಲ್ಲಪ್ಪ, ನಾನು ಒಟ್ಟಿಸ್ತಿದ್ದೆ, ನೀನು ಮಾಡ್ಕೊಂಬಂದ್ರೆ ಮಾಡ್ಕೊಂಬು, ನೀನು ತಂದು ಕೊಟ್ಟಿದ್ದು ತಿಂತೀನಿ, ಇಲ್ಲಾಂದ್ರೆ ಬಿಡು ಹಾಗೆ ಇರ್ತೀನಿ ಅಂತ. ಅವನಿಗೆ ಕನಿಕರ ಜಾಸ್ತಿ ಆಗ್ಬಿಡುತ್ತೆ. ಪಾಪ ಬಾಬಾ ಏನು ಹಿಂಗಿದ್ಬಿಟ್ರಲ್ಲ ಅಂತೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಹೆಂಡತಿ ಹತ್ರ ಒಳ್ಳೊಳ್ಳೆ ದಪ್ಪ ಚಪಾತಿ ಬಿಡ್ತಾರಂತೆ. ತಾಂಬಂದಾಗ ಚಪಾತಿ ಕೊಡ್ತಾರಂತೆ. ಕೊಟ್ಟಾಗ ನರೇಂದ್ರನಾಥ್ ತಿಂತಾನೆ. ವಿವೇಕಾನಂದ ಇನ್ನೂ ಆಗಿರಲಿಲ್ಲ, ಅದಕ್ಕೋಸ್ಕರ ನರೇಂದ್ರನಾಥ್ ಕರಿತಾರೆ. ತಿಂದ್ಬಿಟ್ಟು ಹೇಳ್ತಾರೆ ವಿವೇಕಾನಂದರು, ಅಪ್ಪ ನಾನು ಇದುವರೆಗೂ ಎಷ್ಟೋ ಊಟ ತಿಂದೀನಿ ಕಣೋ, ನೀನು ಕೊಟ್ಟಂತಹ ಈ ದಪ್ಪ ಚಪಾತಿಯಷ್ಟು ರುಚಿಕರವಾದ ಚಪಾತಿಯನ್ನು ಎಂದೂ ತಿಂದಿಲ್ಲ ಕಣೋ, ನಿನಗೆ ದೊಡ್ಡ ನಮಸ್ಕಾರ ಕಣಪ್ಪ ಅಂತ ಹೇಳ್ಬಿಟ್ಟು ನಮಸ್ಕಾರ ಹಾಕಿ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋದಾಗ ಕ್ಷೇತ್ರಿ ಮಹಾರಾಜನ ಪರಿಚಯ ಆಗುತ್ತೆ, ಸ್ನೇಹಿತರಾಗ್ತಾರೆ. ಕ್ಷೇತ್ರಿ ಮಹಾರಾಜ ಸ್ವಾಮಿ ವಿವೇಕಾನಂದರನ್ನು ಪೂಜೆ ಮಾಡಿ ಪಾದಪೂಜೆ ಮಾಡ್ತಾರೆ. ಪಾದಪೂಜೆ ಮಾಡಿದಾಗ ಸ್ವಾಮಿ ವಿವೇಕಾನಂದರು ಹೇಳೋದೊಂದೇ, ನೋಡೋ ನಿನ್ನ ಗುರುಗಳು ಅಂತ ಕರಿತಿದ್ಯಾ, ನನ್ನ ಸ್ನೇಹಿತ ಅಂತಲೂ ಕರಿತಿದ್ಯಾ, ನಾನು ನಿನ್ನ ಆಸ್ಥಾನದಲ್ಲಿ ಬದುಕಿರಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಕಾರಣ ಕಣ, ನೀನು ಅವನ ಪಾದಪೂಜೆ ಮಾಡು ಅಂತಾರೆ. ನೋಡಿ ಸ್ವಾಮೀಜಿಯ ವಿಶಾಲ ಅಂತಃಕರಣ ಹೇಗಿದೆ. ಯಾರು ಸ್ವಾಮೀಜಿ ಅವರು ಅಂತಾರೆ ಕ್ಷೇತ್ರಿ ಮಹಾರಾಜ. ಆ ರೈಲ್ವೆ ಸ್ಟೇಷನಲ್ಲಿ ಜಾಡಮಾಲಿ ಇದನ್ನಲ್ಲ ಅವನು ಅಂತಾರೆ. ಭಟರೇ ಕರ್ಕೊಂಬರಿ ಅವ್ರನ್ನ ಅಂತ ಕರೀತಾರೆ. ಭಟ್ರು ಕರ್ಕೊಂಡು ಬರೋಕ್ಕೆ ಹೋದಾಗ ಸೈನಿಕರು ಅವ್ನು ಗಡಗಡ ನಡಗ್ಬಿಡ್ತಾನೆ, ಓಹೋ ನಾನು ಸ್ವಾಮೀಜಿಗೆ ಊಟ ಕೊಟ್ಟೆ, ನನಗೆ ಇವತ್ತು ಶಿಕ್ಷೆ ಆಗುತ್ತೆ ಅಂತ. ಆದರೆ ಕ್ಷೇತ್ರಿ ಮಹಾರಾಜ ಎಂಥ ದೊಡ್ಡ ವ್ಯಕ್ತಿ ಗೊತ್ತಾ, ಅವನನ್ನು ಕರ್ಕೊಂಬಂದು ಸಿಂಹಾಸನದಲ್ಲಿ ಕೂರಿಸಿ ಪಾದ ಪೂಜೆ ಮಾಡಿ ಅದರ ತೀರ್ಥವನ್ನು ಸೇವಿಸ್ತಾನೆ ಕ್ಷೇತ್ರಿ ಮಹಾರಾಜ. ಒಬ್ಬ ಕೀಳು ಜಾತಿಯ ವ್ಯಕ್ತಿಯ ತೀರ್ಥವನ್ನು ನೋಡ್ರಿ. ನೀವು ಅಂದ್ಕೋಬೋದು ಜಾತಿ ಬಗ್ಗೆ ಯಾಕೆ ಮಾತಾಡ್ತೀರಂತ, ಅಂದರೆ ವಿಶಾಲ ಮನಸ್ಥಿತಿ ಹೇಗಿತ್ತು ಅವರಲ್ಲಿ ಇಂಥ. ಸ್ವಾಮಿ ವಿವೇಕಾನಂದರು ಅಂಥವರು. ಇದಾದಮೇಲೆ 1893 ಸರ್ವಧರ್ಮ ಸಮ್ಮೇಳನದಲ್ಲಿ ಚಿಕಾಗೋ ಸಂಜೆ 3:30 ವೇಳೆಗೆ 352 ಪದಗಳ ಭಾಷಣ, 3.5 ನಿಮಿಷದ ಅಷ್ಟೇ, ಇಡೀ ಭಾರತಕ್ಕೆ ದಿಗ್ವಿಜಯ ತಂದು ಕೊಟ್ಟರು. ಇಡೀ ಫೇಮಸ್ ಆಗ್ಬಿಟ್ರು, ರಾತ್ರಿ ಫೇಮಸ್ ಆಗ್ಬಿಟ್ರು. ಮತ್ತೆ ಅದೇ ಊರಿಗೆ ಬರ್ತಾರೆ 5 ವರ್ಷ ಆದಮೇಲೆ. ಯಾವ್ರಿಗೆ ನಾನು ಜಾಡಮಾಲಿ ಬಗ್ಗೆ ಮಾತಾಡ್ತಿದ್ನಲ್ಲ, ಅದೇ ಊರಿಗೆ ಬರ್ತಾರೆ. ಅದೇ ಊರಿಗೆ ಬಂದಾಗ ಟ್ರೈನಿಂದ ಕೆಳಗೆ ಇಳಿತಾ ಇದ್ದಾರೆ. ಕೆಳಗೆ ಇಳಿಬೇಕಾದ್ರೆ ರಾಜ ನಿಂತವನೆ, DC ನಿಂತವ್ರೆ, AC ನಿಂತವ್ರೆ. AC ನಮ್ಮ ಈ ಪ್ರೆಸೆಂಟ್ ಕಲ್ಪನೆಯಲ್ಲಿ, ಆಗಿನ ಕಾಲದಲ್ಲಿ ಹೇಳ್ತಿರಲ್ಲ ಅಮೂಲ್ದಾರರು, ಶೇಖ್ದಾರು ಅಂತ ಹೇಳ್ತಿರಲ್ಲ, ಅವರೆಲ್ಲ ನಿಂತವ್ರೆ, ಮಂತ್ರಿಗಳೆಲ್ಲ ನಿಂತವ್ರೆ. ಸ್ವಾಮೀಜಿ ಮೆಟ್ಟಿಳಿತಾ ಇದ್ದಾರೆ, ಅವ್ರನ್ನ ಯಾರನ್ನೂ ನೋಡ್ತಿಲ್ಲ, ಬಕ್ಕೆನೂ ನೋಡ್ತಿಲ್ಲ, ಹಿಂಗೆ ನೋಡ್ತವ್ರೆ ಆ ಕಡೆ ದೂರದಲ್ಲೆಲ್ಲೋ. ಅವನು ಪಾಪ ಕಸ ಗುಡಿಸ್ಕೊಂಡು ಮೂಲೆಯಲ್ಲಿ ಹಿಂಗೆ ಕಸ ಗುಡಿಸ್ಕೊಂಡು ನಿಂತ ಕೈ ಕಟ್ಕೊಂಡು ಹಿಂಗೆ ಸ್ವಾಮೀಜಿ ಬಂದವ್ರೆ ಅಂತ. ಸೀದೆ ಎಲ್ಲರನ್ನೂ ಬಿಟ್ಟರು, ರಾಜನೂ ಬಿಟ್ಟರು, ಮಂತ್ರಿನೂ ಬಿಟ್ಟರು, DC ಗಳು ಬಿಟ್ಟರು, AC ಗಳನ್ನೂ ಬಿಟ್ಟರು. ಸೀದೆ ನಡ್ಕೊಂಡು ಎಲ್ಗೋಗ್ಬಿಟ್ಟು ಅವನ ಹೆಸರು ಅವಾಗ ಹೇಳ್ತಾರೆ, ರಾಮ್ ಸೇತು ಚೆನ್ನಾಗಿದ್ಯಾ, ಅವತ್ತು ಬಂದಾಗ ನೀನು ದಪ್ಪ ರೊಟ್ಟಿ ಮಾಡ್ಕೊಟ್ಟಿದ್ದಲ್ಲಪ್ಪ,
ತುಂಬ ಚೆನ್ನಾಗಿತ್ತು ಕಣ, ಈಗಲೂ ಇಲ್ಲಿ ಕೂತಿರ್ತೀನಿ ಕಣ, ಮನೇಲಿ ಮಾಡ್ಕೊಂಬತ್ತೀಯನೋ ತಿನ್ನಬೇಕು ಅಂತಾರೆ. ಸೊ ಇದು ಜಗದ್ವಿಖ್ಯಾತನಾದಂಥ ಸ್ವಾಮಿ ವಿವೇಕಾನಂದ. 2ನೇ ಸಲಿಗೆ, 1ನೇ ಸಲಿಗಲ್ಲ, ಎಲ್ಲರನ್ನ ಬಿಟ್ಟು ರಾಮಸೇತುವನ್ನು ಕೇಳಿದ್ನಲ್ವಾ. ಸೊ ಇದು ಅವರ ಅಂತಃಕರಣದ ಮಂಜಿನ ಹನಿಗೆ ಸ್ಫೂರ್ತಿ. ಇಲ್ಲಾಂದ್ರೆ ಸಿಡಿಲಿನ ಕಿಡಿ ಅಂತ ಹೇಳಿದೆ, ಸಿಡಿಲಿನ ಸಂತ ಅಂತ ಹೇಳಿದೆ. ಎಷ್ಟು ಸಿಡಿಲಂಗಿದ್ರಪ್ಪ ಅಂತಂದರೆ ಯಾವ ಕಾರಣಕ್ಕೂ ಮುಲಾಜೆ ಇಲ್ಲ ಅವ್ರದ್ದು. ಭಾರತದ ಬಗ್ಗೆ ಯಾರು ನೆಗೆಟಿವ್ ಮಾತಾಡ್ರೆ ನೋ ಮೋರ್ ಕ್ವಶನ್ಸ್, ಪಟ್ಟನಂಗೆ ಜಾಡ್ಸೋದೆ. ಹಡಗಲ್ಲಿ ಹೋಗ್ತಿರ್ತಾರೆ, ಒಬ್ಬ ಪಾದ್ರಿ ಇರ್ತಾನೆ, ಪಾದ್ರಿ ಭಾರತದ ಬಗ್ಗೆ ಬೈತಾ ಇರ್ತಾನೆ. 1893 ಹಿಂದಿನ ಕಾಲದ ಯೋಚನೆ ಮಾಡಿರಿ, ಈಗಲದಲ್ಲ. ಭಾರತ ಹವಾಡಿಗ ರಾಷ್ಟ್ರ, ಬರೇ ಅಸಹ್ಯ ರಾಷ್ಟ್ರ, ದೀನದಲಿತ ರಾಷ್ಟ್ರ, ಬಡ ರಾಷ್ಟ್ರ, ಏನಿಲ್ಲ ರಾಷ್ಟ್ರದಲ್ಲಿ ಹಿಂಗೆ ಬೈತಿರ್ತಾನೆ. ಸಖತ್ತು ಕೋಪ ಬಂದ್ಬಿಡುತ್ತೆ ಸ್ವಾಮೀಜಿಗೆ. ಏನು ಮಾಡ್ತಾರೆ ಗೊತ್ತಾ, ಬಲಿಷ್ಠ ಆಳು ಸ್ವಾಮೀಜಿ. ನೋಡಿದ್ರಲ್ವಾ, ಕೊಳ್ಪಾಳು ಹಿಡ್ಕೊಂಬಂದು ದರ ಎಳ್ಕೊಂಬಂದು ಆ ಹಡಗಿರುತ್ತಲ್ಲ, ಹಡಗಿನ ತುದಿಗೆ ನಿಂತ್ಕೊಂಡು ನಿಲ್ಲಿಸ್ಬಿಟ್ಟು ಇನ್ನು ಒಂದು ಮಾತು ಭಾರತದ ಬಗ್ಗೆ ಮಾತಾಡೋಕೆ ಕೆಳಗಿರ್ತೀವಿ ನೋಡು ಅಂತಾರೆ. ಇದು ಸ್ವಾಮೀಜಿಯ ಸಿಡಿಲ ಸಂತದಕ್ಕೆ ಉದಾಹರಣೆ. ಸೊ ಹಿಂಗೆ ಲಂಡನಲ್ಲಿ ಭಾಷಣ ಮಾಡ್ತಾ ಇರ್ತಾರೆ. ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಸ್ವಾಮೀಜಿ ಭಾಷಣವನ್ನು ಎಷ್ಟು ಜನ ತುಂಬ ಇಷ್ಟಪಟ್ಟು ಕೇಳ್ತಿದ್ರು, ಅಷ್ಟೇ ಜನ ಕಾಲೆಳಿಬೇಕು ಅಂತಲೇ ಕಾಯ್ತಿರ್ತಾರೆ. ನಮ್ಮ ಹುಡುಗರು ಕಾಲೆಳಿತಾರಲ್ಲ ಹಿಂದೆ ಕೂತ್ಕೊಂಡು, ಹಂಗೆ ಕಾಲೆಳಬೇಕು ಅಂತಲೇ ಕಾಯ್ತಿರ್ತಾರೆ. ಸೊ ಹೆಂಗೆ ಒಬ್ಬ ಎದ್ದ ಸ್ವಾಮೀಜಿ ಭಾಷಣ ಮಾಡ್ಬೇಕಾರೆ, ಸ್ವಾಮೀಜಿ ನಾನು ಅವಲಿಂದ ನೋಡ್ತಾ ಇದ್ದೀನಿ, ನಾನೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳಿ ಅಂತಾನೆ. ಕೇಳಪ್ಪ ಅಂತಾರೆ ಸ್ವಾಮೀಜಿ. ಸಿಂಪಲ್ ಕ್ವಶನು, ವಾಟ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಇಂಡಿಯನ್ ಮಾಂಕ್ ಆ್ಯಂಡ್ ಮಂಕಿ ಅಂತ ಕ್ವಶನ್ ಕೇಳ್ತಾರೆ. ಭಾರತದ ಸನ್ಯಾಸಿಗೂ ಕೋತಿಗೂ ಏನು ವ್ಯತ್ಯಾಸ ಅಂತ ನೋಡ್ರಿ ಹೆಂಗೆ ಹೇಳಿಸ್ತವ್ರಿ. ಭಾರತ ಸನ್ಯಾಸಿಗೂ ಕೋತಿಗೂ ಏನು ವ್ಯತ್ಯಾಸ, ವಾಟ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಇಂಡಿಯನ್ ಮಾಂಕ್ ಆ್ಯಂಡ್ ಮಂಕಿ. ನಾವು ನೀವಾಗಿದ್ರೆ ಏನು ಹಿಂಗೆ ಕಾಲೆಳಿತಾನಲ್ಲ ಅಂತ ತಲೆ ಕೆರ್ಕೊಂಡು ಮುಂದೆ ಕೂತಿದ್ವನೋ. ಸ್ವಾಮೀಜಿ ಏನು ಅಂತ ಗೊತ್ತಾ, ಯಸ್ ಗಟ್ಟಿ ಧ್ವನಿಯಲ್ಲಿ ಸಿಂಪಲ್ ಅಂತಾರೆ. ಏನು ಅಂತಿದಂಗೆ, ಐ ಆಮ್ ಎ ಇಂಡಿಯನ್ ಮಾಂಕ್, ಯು ಆರ್ ಎ ಮಂಕಿ ಅಂತ. ಸಿಂಪಲ್ ನೋಡ್ರಿ, ಮುಲಾಜೆ ಇಲ್ಲ ಅವ್ರ ಹತ್ರ. ಮಾತು 2ನೇ ಮಾತಿಗೆ ಇಲ್ವೇ ಅಲ್ಲ. ಇನ್ನೊಬ್ಬ ಎದ್ಬಿಟ್ಟು, ಸ್ವಾಮೀಜಿ ನಿಮ್ಮಲ್ಲಿ ಸಖತ್ತು ಮೂಢನಂಬಿಕೆ ಅಂತೆ, ಸಖತ್ತು ಹೀನ ಸಂಸ್ಕೃತಿಗಳು ಇದಾವಂತೆ, ಹುಡ್ತಿದಂಗೆ ಮಕ್ಕಳನ್ನ ನೀರ್ಗಿಸ್ತಾರಂತೆ. ಇದೆಲ್ಲ ನಂಬಿಸಿದ್ರು ಬ್ರಿಟಿಷರು ಆ ಕಾಲದಲ್ಲಿ. ಇಲ್ಲ ಕಣಪ್ಪ, ನಮ್ಮಲ್ಲಿ ಹುಡ್ತಿದಂಗೆ ಯಾವ ಮಗುನು ನೀರ್ಗೆಸಲ್ಲ ಅಂತಾರೆ. ಇಲ್ಲ ಸ್ವಾಮೀಜಿ, ನಾನು ಎಲ್ಲ ಕಡೆ ಓದಿದ್ದೀನಿ, ಹುಡ್ತಿದಂಗೆ ನೀರ್ಗಿಸ್ತಾರಂತೆ ಅಂತಾರೆ. ಅವ್ನು ಎಷ್ಟು ಹೇಳಿದ್ರು ನಂಬಲ್ಲ, ಅದಕ್ಕೋಸ್ಕರ ಯಸ್ ಅಂತಾರೆ ಕೊನೆಗೆ. ಯಸ್, ನಮ್ಮಮ್ಮನೂ ಕೂಡ ನಾನು ಹುಡ್ತಿದಂಗೆ ನೀರಿಗೆಸದ್ಲು, ಈಚ್ಕಂಡು ನೋಡಿ ಎಷ್ಟು ದೊಡ್ಡದನಾಗಿದ್ದೀನಿ ಅಂತಾರೆ. ಇಷ್ಟೇ ಸ್ವಾಮೀಜಿ ಉತ್ತರಗಳು. 2ನೇ ಕ್ವಶನೇ ಇಲ್ಲ. ಮತ್ತು ಪಕ್ಕದಲ್ಲಿ ಇನ್ನೊಂದು ಮ್ಯೂಸಿಯಂ ಇರುತ್ತೆ, ಅಲ್ಲಿ ಹೋಗ್ತಾರೆ. ಅಲ್ಲಿ ಇವ್ರ ಜೊತೆಗಿರ್ತಾರಲ್ಲ, ಭಾರತದ ಬಗ್ಗೆ ಆಡ್ಕೋಬೇಕು ಅಂತ ಕಾಯ್ತಿರ್ತಾರಲ್ಲ, ಅವರು ತೋರಿಸುತ್ತಾರೆ. ಕೆಲವೊಂದು ಗೊಂಬೆಗಳಲ್ಲಿ ಅರ್ಧೋಗಿರೋಂಥ ಶರ್ಟ್ ಇರ್ತದೆ, ಅರ್ಧೋಗಿರೋಂಥ ಪ್ಯಾಂಟ್ ಇರುತ್ತೆ, ಅರ್ಧೋಗಿರೋ ಡ್ರೆಸ್ ಇರುತ್ತೆ. ಎಲ್ಲರೂ ಆಡ್ಕೊತಿರ್ತಾರೆ ಸ್ವಾಮೀಜಿ ನೋಡ್ಕೊಂಡು. ಸಿ ಸ್ವಾಮೀಜಿ, ದಿಸ್ ಈಸ್ ಯುವರ್ ಕಲ್ಚರ್ ಅಂತಾರೆ. ಅಂದರೆ ನಿಮ್ಮ ಸಂಸ್ಕೃತಿ ಹರಿದೋಗಿದೆ, ಚಿಂದಿ ಆಗಿದೆ ಅಂತಾರೆ. ಸ್ವಾಮೀಜಿ ಏನು ಮಾತಾಡೋಲ್ಲ, ಮುಂದಕ್ಕೆ ಹೋಗ್ಬಿಟ್ಟು ಆ ಗೊಂಬೆಗೆ ದಾರ ಕಟ್ಟಿರ್ತಾರೆ ಗೊತ್ತಾ, ಆ ದಾರ ಹಿಡ್ಕೊಂಡು ಹೇಳ್ಬಿಟ್ಟು ದಿಸ್ ಈಸ್ ಯುವರ್ ಕಲ್ಚರ್. ಏನಂಗಂದ್ರೆ ಅಟ್ಲೀಸ್ಟ್ ನಾವು ಬಟ್ಟೆನಾರ ಹಾಕಿಟ್ಟಿದ್ದೀವಿ, ನೀವು ಬಟ್ಟಿದ್ರು. ಇದು ಸ್ವಾಮೀಜಿ ಭಾರತದ ಬಗ್ಗೆ ಸಿಡಿಲ ಸಂತ ಅನ್ನೋದಕ್ಕೋಸ್ಕರ ಎಕ್ಸಾಂಪಲ್. ಎಲ್ಲೂ ಕೂಡ ಮುಲಾಜೆ ಇಲ್ಲ. ಒಂದು ದಿವಸ ಟ್ರೈನಲ್ಲಿ ಹೋಗ್ತಾ ಇರ್ತಾರೆ, ಕೇಳಿಸ್ಕೊಂಡು ಸಖತ್ತಾಗಿದೆ. ವೈಟ್ ಮ್ಯಾನು, ಬಿಳಿಯ ವ್ಯಕ್ತಿ, ಇವ್ರು ಕಪ್ಪು ವರ್ಣೀಯರು ಅಂತ ಕರಿತೀವಲ್ಲ, ಬಿಳಿಯ ವ್ಯಕ್ತಿ ಏನು ಮಾಡ್ತಾರಪ್ಪ, ನನ್ನ ಟ್ರೈನ್ ಬೋಗಿ ಬಂದ್ಬಿಟ್ಟ ಅಂತ ಹೇಳ್ಬಿಟ್ಟು ಸಖತ್ ಕೋಪ ಕಂಡುಬಿಟ್ಟು ಮಾಸ್ಟರ್ಗೆಲ್ಲ ಕರೆದ್ಬಿಟ್ಟು ಇವ್ನು ನನ್ನ ಬೋಗಿಯಿಂದ ಕೆಳಗೆ ಹಾಕಿರ್ತಾರೆ. ತೋರಿಸ್ತಾರೆ ಸ್ವಾಮೀಜಿ, ನನಗೆ ರಾಜ ಫಸ್ಟ್ ಕ್ಲಾಸ್ ಟಿಕೆಟ್ ತಕ್ಕೊಟ್ಟನಪ್ಪ ಅಂತ. ಮಾಸ್ಟರ್ ಸ್ಟೇಷನ್ ಮಾಸ್ಟರ್ ಏನು ಮಾಡೋಂಗಿಲ್ಲ, ಇವ್ರು ಸಿಟ್ಟು ಬತ್ತಿರ್ತಾರೆ ಬಿಳಿಯ ವ್ಯಕ್ತಿಗೆ, ಏನಾರು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಸ್ವಾಮೀಜಿ ಆರಾಮಾಗಿ ಮಲಕ್ಕಂತಾರೆ. ಮಲಕ್ಕಂತಿದಂಗೆ ಸ್ವಾಮೀಜಿ ಬ್ಯಾಗ್ ಇರುತ್ತೆ, ಒಂದು ಗಂಟು, ಬಟ್ಟೆ ಗಂಟು, ಅದನ್ನು ಈಜು ಕೆಸ್ಬಿಡ್ತಾನೆ ನೀವು. ಯಾರು? ಬಿಳಿಯ ವ್ಯಕ್ತಿ. ಸೊ ಇವ್ರಿಗೆ ಸಖತ್ ಬೇಜಾರಾಗುತ್ತೆ, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಸೊ ಆಯಿತು ಅಂತ ಮಾಡ್ತಾರೆ. ರಾತ್ರಿ ಆಯಿತು, 9 ಗಂಟೆ ಆಯಿತು. ಇವನು ಏನು ಮಾಡ್ದ, ಕೋಟ್ ಬಿಚ್ಚಿಕ್ದ, ನೇತಾಕ್ದ, ಪ್ಯಾಂಟ್ ಬಿಚ್ಚಿಕ್ದ, ನೇತಾಕ್ದ, ಆರಾಮಾಗಿ ನೈಟ್ ಡ್ರೆಸ್ ಹಾಕ ಮಲ್ಕೊಂಡು ಬೆಳಗ್ಗೆ 5 ಗಂಟೆಗೆ ಎದ್ದು ನೋಡ್ತಾನೆ, ಅವೊಂದೂ ಇಲ್ಲ. ನನ್ನ ಕೋಟ್ ಎಲ್ಲಾಯ್ತು, ನನ್ನ ಶೂ ಎಲ್ಲಾಯ್ತು, ನನ್ನ ಬೂಟ್ ಎಲ್ಲಾಯ್ತು ಅಂತ ಕೇಳ್ತಾರಂಗೆ. ವೆಯ್ಟ್, ನಿಮ್ಮ ಕೋಟು ಸೂಟು ಎಲ್ಲವೂ ನನ್ನ ಬಟ್ಟೆಯನ್ನು ಹುಡುಕೊಂಡು ಹೋಗಿವೆ, ಸಿಕ್ಕಿದಂಗೆ ಬರ್ತವೆ ಅಂತಾರೆ. ಸೊ ಇಷ್ಟು ಸಿಂಪಲ್ಲಾಗಿ ಸಿಡಿಲಿನ ರೀತಿಯಲ್ಲಿ ಆನ್ಸರ್ ಕೊಡುವಂಥ ಸ್ವಾಮೀಜಿ. ಇನ್ನೊಂದು ಘಟನೆ ತುಂಬ ಚೆನ್ನಾಗಿರುವಂಥ ಘಟನೆ, ನನಗೆ ಭಾರಿ ಇಷ್ಟ ಆಗಿರುವಂಥ ಘಟನೆ. ಹಿಂಗೆ ಎಷ್ಟೇ ಮಾತಾಡಿದ್ರು ಕೂಡ ಕನ್ನಡ ವಿದ್ಯಾರ್ಥಿ ಅಂತಿರಲ್ಲ, ಹಂಗೆ ಒಬ್ಬ ಎದ್ದ ಸ್ವಾಮೀಜಿ, ನಾನು ಅವಳೇ ನೋಡ್ತಾ ಇದ್ದೀನಿ, ನೀವು ಇಂಡಿಯಾ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಿದ್ದೀರಾ, ಭಾರತ ಅಂತ ಕೊಚ್ಚಿ ಕೊಡೋತಿದ್ದೀರಾ, ಭಾರತದಲ್ಲಿ ಏನಿಲ್ಲ ಅಂತ ನಮಗೆ ಗೊತ್ತಾರ, ನೀವು ಕೊಚ್ಕೊತಿದ್ದೀರಾ. ಆದ್ರೆ ನನಗೊಂದು ಡೌಟ್ ಇದೆ ಸ್ವಾಮೀಜಿ ಅಂತಾರೆ. ಏನಪ್ಪ ಸ್ವಾಮೀಜಿ, ನೀವು ಶೂ ಹಾಕಿದ್ದೀರಾ, ಸ್ವಾಮೀಜಿ ಶೂ ಹಾಕೋರು ನೋಡಿದ್ದೀರಾ, ಅದ್ಭುತವಾದ ಶೂ ಸ್ವಾಮೀಜಿ, ಯಾವ ದೇಶ ಸ್ವಾಮೀಜಿ ಅಂತ ಕೇಳ್ತಾರೆ. ಅವನು ಯಾರೋ ಇಂಗ್ಲೆಂಡನು. ಆಗ ಸ್ವಾಮೀಜಿ ಮೇ ಬಿ ಇಂಗ್ಲೆಂಡ್ ಅಂತಾರೆ, ಇಂಗ್ಲೆಂಡ್ ಇರ್ಬೋದು ಅಂತ. ಸ್ವಾಮೀಜಿ ಇಂಗ್ಲೆಂಡ್ ಶೂ ಹಾಕೊಂಡು ಏನ್ರಿ ಹಿಂಗ್ಸು ಮಾತಾಡ್ತೀರಾ ಅಂತ.
ಇನ್ನೊಬ್ಬ, ಸ್ವಾಮೀಜಿ ನೀವು ಪ್ಯಾಂಟ್ ಸೂಟ್ ಹಾಕಿದ್ರಲ್ಲ ತುಂಬ ಸಕ್ಕತ್ತಾಗಿದೆ ಸ್ವಾಮೀಜಿ. ಯಾವುದೇ ಸ್ವಾಮೀಜಿ ಇದು? ಫ್ರಾನ್ಸ್ ಅಂತಾರೆ. ಫ್ರಾನ್ಸ್ ದೇಶದ ಹಾಕೊಂಡು ಹಿಂಗಾಡ್ತಿರಲ್ಲ ಅಂತ. ಕೋಟ್ ಹಾಕೊಂಡಿರ್ತಾರೆ. ಕೋಟು ಇನ್ನೊಬ್ಬೆದ್ದ ಯಾರು? ಅಮೇರಿಕದನು. ಸ್ವಾಮೀಜಿ ಕೋಟೆ ಯಾವುದು? ಅಮೇರಿಕದ್ದು. ಅಲ್ಲ ಸ್ವಾಮೀಜಿ, ದೇಹ ತುಂಬ ಬೇರೆ ಬೇರೆ ದೇಶದ ಬಟ್ಟೆ ಹಾಕೊಂಡು ಇಂಡಿಯಾ 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 ಅಂತ ಕೊಚ್ಕೊಂತಿದ್ರಲ್ಲ, ಇದೇನು ಸ್ವಾಮೀಜಿ ಅಂತಾರೆ. ಆಗ ನೀವು ಆಗಿದ್ರೆ ಹೌದಲ್ವ, ನಾನೆಲ್ಲ ಬೇರೆ ಬಟ್ಟೆ ಹಾಕಿ ಬಂದಿದ್ದು ನಾನು ತಲೆ ಕೆರ್ಕೊಂತಿದ್ವು. ಆ ಸ್ವಾಮೀಜಿ ಅಂತ ಗೊತ್ತಾಳ, ಎಸ್ ಸ್ಟ್ಯಾಂಡ್ ಅಪ್ ಅಂತಾರೆ. ಫಸ್ಟ್ ನಾನು ಕೇಳ್ದನ್ನು, ಅವನು ಇಂಗ್ಲೆಂಡ್, ನಾನು ನಿನ್ನ ದೇಶದ ವಸ್ತು ಯಾವುದು ಅಂತ ಕೇಳ್ತಾರೆ. ಶೂ ಅಂತಾನು. ಗ್ರೇಟ್, ಹಿಂಗೆ ಶೂ ಅಂತಾನೆ. ನಿನ್ನ ದೇಶದ ವಸ್ತುವನ್ನು ನನ್ನ ಕಾಲಲ್ಲಿ ಮೆಡ್ಕೊಂಡಿದ್ದೀನಿ ನೋಡು ಅಂತಾರೆ. ನಿನ್ನ ದೇಶ ಯಾವುದು? ಫ್ರಾನ್ಸ್. ನಿನ್ನ ದೇಶದ ವಸ್ತುವನ್ನು ನನ್ನ ಸೊಂಟದಿಂದ ಕೆಳಗೆ ಹಾಕೊಂಡಿದ್ದೀನಿ ನೋಡು ಅಂತಾರೆ. ನಿನ್ನ ದೇಶದ ವಸ್ತುವನ್ನು ನನ್ನನ್ನು ಸುತ್ತಲಿಕ್ಕೆ ಹಾಕೊಂಡಿದ್ದೀನಿ ನೋಡು. ಯು ನೋ ಮೈ ಇಂಡಿಯನ್ ಕ್ಲಾತ್. ನನ್ನ ದೇಶದ ವಸ್ತು ಬೇಕಾ? ಸಿ ಹಿಯರ್ ಅಂತಾರೆ. ಏನು ಹಿಂಗಂದ್ರೆ ಪೇಟ ತೋರಿಸ್ಬಿಟ್ಟು ನನ್ನ ಭಾರತೀಯ ಪೂಜ್ಯತೆಯ ವಸ್ತು ತಲೆಯಿಂದ ಮೇಲಿರುತ್ತದೆ ಹೊರತು ತಲೆಯಿಂದ ಕೆಳಗಿಳಿಯುವುದೇ ಇಲ್ಲ ಅಂತ. ಇದು ಸ್ವಾಮೀಜಿ ಭಾರತದ ಬಗ್ಗೆ, ದೇಶದ ಬಗ್ಗೆ ಇಟ್ಟುಕೊಂಡಂತಹ ಅದಮ್ಯ ಶಕ್ತಿ. ಸೊ ಅದಕ್ಕೋಸ್ಕರ ಅವರನ್ನು ಸಿಡಿಲಸ್ ಅಂತ ಕರೀತಾರೆ. ಅದಕ್ಕೋಸ್ಕರ ದಯಮಾಡಿ ಸನ್ಯಾಸಿ ಆಗ್ತೀರಿ ಅಂತ ಅಂದ್ಕೊಳ್ಬೇಡ್ರಿ. ಸ್ವಾಮಿ ವಿವೇಕಾನಂದರು ಓದಿರಿ, ದೇವರನ್ನ ಸನ್ಯಾಸಿ ಹಾಕ್ಬಿಡಲ್ಲ ನಿಮ್ಮನ್ನು, ಯಾವ ಕಾರಣಕ್ಕೂ ಹಾಕ್ಬಿಡಲ್ಲ. ಒಬ್ಬ ವಿದ್ಯಾರ್ಥಿ ಅತ್ಯದ್ಭುತ ವಿದ್ಯಾರ್ಥಿ ಆಗ್ಲಿಕ್ಕೆ ಸಾಧ್ಯ. ಒಬ್ಬ ಶಿಕ್ಷಕ ಅತ್ಯದ್ಭುತ ಶಿಕ್ಷಕ ಆಗ್ಲಿಕ್ಕೆ ಸಾಧ್ಯ. ಒಬ್ಬ ವಿಜ್ಞಾನಿ ಅತ್ಯದ್ಭುತ ವಿಜ್ಞಾನಿ ಆಗ್ಲಿಕ್ಕೆ ಸಾಧ್ಯ. ಸ್ವಾಮೀಜಿ ಯಾವತ್ತೂ ಕೂಡ ಯಾರನ್ನೂ ಕೂಡ ಸೋಮಾರಿ ಆಗಲಿಕ್ಕೆ, ಸೋಮಾರಿತನದಲ್ಲಿರಲಿಕ್ಕೆ ಬಿಡೋದೇ ಇಲ್ಲ. ಅದಕ್ಕೋಸ್ಕರ ಅವ್ರು ಯಾವಾಗ ಹೇಳೋದು, ಸದಾ ಜಾಗೃತರಾಗಿರಿ, ಎನಿ ಟೈಮ್ ಆ್ಯಕ್ಟಿವ್ ಆಗಿರ್ಬೇಕಂತೆ. ಸದಾ ನಿರಂತರವಾಗಿ ಉತ್ತಮನಾಗಿ, ಉಪಕಾರಿಯಾಗಿ, ಬಿ ಗುಡ್ ಡೂ ಗುಡ್, ನಿರಂತರ ಕ್ರಿಯಾಶೀಲರಾಗ್ರಿ ಅಂತ ಹೇಳುವಂತಹ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಸೊ ಈ ರೀತಿ ಸ್ವಾಮಿ ವಿವೇಕಾನಂದ ಕಲಿತಂತಹ ಅನೇಕ ವ್ಯಕ್ತಿಗಳು. ಯಾವ ಬೇಡಪ್ಪ, ಗಾಂಧೀಜಿ. ನನ್ನ ಬೆಳಗ್ಗೆಯಿಂದ ಕ್ವಶನ್ ಕೇಳ್ತೀನಿ, ನಿಮ್ಮನ್ನು ಅದೇ ಕ್ವಶನ್ ಕೇಳ್ತೀನಿ. ವಯಸ್ಸಿನಲ್ಲಿ ಗಾಂಧೀಜಿ ದೊಡ್ಡವರ, ವಿವೇಕಾನಂದರು ದೊಡ್ಡವರ? ಗಾಂಧೀಜಿ ಅಂತ ಎಷ್ಟು ಸುಲಭವಾಗಿ ಹೇಳ್ತೀವಲ್ವಾ. ಈಗ ಇಸ್ವಿ ಹೇಳ್ತೀನಿ ಕೇಳಿಸ್ಕಪ್ಪ. ಗಾಂಧಿ ಹುಟ್ಟಿದ್ದು 1869 ಅಕ್ಟೋಬರ್ 2 ಪೋರಬಂದರು. ಇದಕ್ಕಿಂತ 6 ವರ್ಷ ಮುಂಚೆ 1893 ಕೋಲ್ಕತ್ತಾ ಜನವರಿ 12 ವಿವೇಕಾನಂದ. ಯಾರಪ್ಪ ದೊಡ್ಡವರು? ಮತ್ತೆ ಈಗಿನ ಗಾಂಧಿ ಅಂದ್ರಿ. ಯಾಕಂದು ನಾವು ಗಾಂಧಿ ಅಂತ ಕಾರಣ ಇದೆ. ನಾವು ನೋಡ್ರೋ ಫೋಟೋ ಯಾವುದು? ತಾತಂದು. ನಾವು ನೋಡೋ ಸಂಪೂರ್ಣವಾಗಿ ಗಾಂಧಿ ತಾತ. ನಮಗೆ ಕಲ್ಪನೆ ಗಾಂಧಿ ಅಂತಿದ್ದಂಗೆ ತಾತ, ಕೈಲೊಂದು ಕೋಲು ತಾತ. ಆ ಸ್ವಾಮಿ ವಿವೇಕಾನಂದ ಅಂತಿದ್ದಂಗೆ ಬಿಳಿ ಕೂದಲೇನಾರು ಕಾಣ್ತಾ ಇತ್ತಾ? ಇಲ್ಲವೇ ಇಲ್ಲ. ಯಾಕೆಂದ್ರೆ ಸದಾ ಯುವಕತನದ ವಯಸ್ಸು, ಯುವತರ ಸದಾ ಕಾಡ್ತಾ ಇರ್ತಾವ್ರಲ್ಲಿ. ಅದಕ್ಕೆ ಅವರು 37ನೇ ವರ್ಷದಲ್ಲಿ ಸೌತ್ ಆಫ್ರಿಕಾದಲ್ಲಿರ್ತಾರೆ. ಅಲ್ಲಿ ಯಾರೋ ಪಾಪ ಅಭಿಮಾನಿಗಳು ಉಡ್ತಬ್ಬ ಮಾಡಿಬಿಡ್ತಾರೆ. ಉಡ್ತಬ್ಬ ಮಾಡಿದಾಗ ಶಿಷ್ಯ ಸುಮ್ಮನೆ ರೇಗಿಸ್ತಾನೆ, ಅಲ್ಲ ಸ್ವಾಮೀಜಿ ಉಡ್ತಬ್ಬ ಮಾಡ್ಕೊಳ್ಳೋ ಚಾಲಿ ನಿಮಗೂ ಬಂದ್ಬಿಡ್ತಾ ಅಂತ ರೇಗಿಸ್ತಾನೆ. ಅವಾಗ ಒಂದೇ ಮಾತು ಹೇಳೋದು, ನೀನು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲವನು, ನಾನು 38ನೇ ಉಡ್ತಬ್ಬ ಮಾಡ್ಕೊಳ್ಳಲ್ಲ, 39ನೇ ಹುಟ್ಟದಪ್ಪಕ್ಕೆ ನಾನು ಇರೋದೇ ಇಲ್ಲ ಅಂತ. 37ನೇ ವಯಸ್ಸಲ್ಲಿ 37ನೇ ವಯಸ್ಸಲ್ಲಿ ಅವ್ರು ಇರೋದೇ ಇಲ್ಲ. ಜುಲೈ 4ನೇ ತಾರೀಕು ಅವರು ಪ್ರಾಣತ್ಯಾಗವನ್ನು ಮಾಡಿದ್ದು. ನೋಡಿ, ಜುಲೈ 4ಕ್ಕೂ ವಿಶೇಷ ಪ್ರಾಣತ್ಯಾಗ ಮಾಡಿದ್ದು ಯಾಕೆ ಅಂತಲೇ ಹೇಳ್ತಾರೆ ಅವರು. ಜುಲೈ 4 ಏನು ವಿಶೇಷ ಹೇಳ್ರಿ ಇತಿಹಾಸದಲ್ಲಿ? ಜುಲೈ 4 ಇವರು ದೇಹತ್ಯಾಗ ಮಾಡಿದ್ದು ಬಿಟ್ಟರೆ ಬೇರೆ ವಿಶೇಷ ಏನಿದೆ ಜುಲೈ 4? ಚೂರು ಯೋಚನೆ ಮಾಡಿರಿ. ಇತಿಹಾಸ ತಗೊಂಡಿರುವಂಥ ವ್ಯಕ್ತಿಗಳು, ಇತಿಹಾಸದಲ್ಲಿ ಏನೋ ಒಂದು ದೊಡ್ಡ ಘಟನೆ ಅದು ಜುಲೈ 4. ನಾಪ್ಕ ಇಲ್ಲ. ಓಕೆ, ಇವರು ಚಿಕಾಗೋ ಸರ್ವಧರ್ಮ ಸಮ್ಮೇಳನ ಮಾಡಿದ್ರಲ್ಲ, ಎಲ್ಲಿ ಹೇಳಿ? ಚಿಕಾಗೋ ಇರೋದು ಎಲ್ಲಿ? ಚಿಕಾಗೋ ಇರೋದು ಎಲ್ಲಿ ಅಂತ ಕ್ವಶನ್ ಕೇಳ್ತಿರೋದು. ಎಲ್ಲರೂ ಯಾವ ದೇಶನೋ? ಅಮೇರಿಕಾ ಸ್ವತಂತ್ರ ಆಗಿದ್ದು ಜುಲೈ 4. ಕೇಳಿಸಿದ್ಯಾ? ಆ ಒಂದು ಪುಣ್ಯಕ್ಕೋಸ್ಕರನೇ ಅಮೇರಿಕ ನನಗೆ ಜಗತ್ತಿಗೆ ಪ್ರಚಾರ ಮಾಡಿಕೊಟ್ಟಿದ್ದಿನ ದೃಷ್ಟಿಯಿಂದನೇ ಆ ದಿನವನ್ನೇ ಸೆಲೆಕ್ಟ್ ಮಾಡಿಕೊಂಡು ಪ್ರಾಣತ್ಯಾಗ ಮಾಡಿಕೊಂಡು. ಸೊ ಇದು ಸ್ವಾಮಿ ವಿವೇಕಾನಂದರ ಅಂತಿಮ ಕ್ಷಣದ ಬಗ್ಗೆ ಮಾತಾಡ್ತಾರೆ. ಸೊ ಯಾವುದು ಬೇಡಪ್ಪ, ಬರಾಕ್ ಒಬಾಮಾ ಅಂತ ಹೆಸರು ಕೇಳಿದ್ದೀರಾ? ಯಾರು ಹೇಳಿ ಅವನು? ಯಾರಪ್ಪ? ಅಮೇರಿಕ ಅಧ್ಯಕ್ಷ ಆಗಿದ್ದ, ಈಗಿಲ್ಲ. ಅವರು ಭಾರತಕ್ಕೆ ಬಂದಿದ್ರಂತೆ. ಅವಾಗ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳು ನಮ್ಮಲ್ಲಿ ಭಾರತಕ್ಕೆ ಬಂದು ನಾನು ಬುದ್ಧಿವಂತರ ಜೊತೆಗೆ ಮಾತಾಡಬೇಕು ಅಂತ, ಸ್ಪೀಚ್ ಮಾಡಬೇಕು ಅಂತ ಅಂದ್ರಂತೆ. ಅವಾಗ ಸೀದಾ ಮನಮೋಹನ್ ಸಿಂಗ್ ಎಲ್ಲಿ ಕರ್ಕೊಂಡೋದ್ರಪ್ಪ ಅಂದರೆ ಪಾರ್ಲಿಮೆಂಟಿಗೆ ಕರ್ಕೊಂಡೋದ್ರು. 540 ಜನ ಇರುವಂಥ ಪಾರ್ಲಿಮೆಂಟಿಗೆ ಕರ್ಕೊಂಡೋಗಿ ಸ್ಪೀಚ್ ಮಾಡೋದಂತೆ. ಸ್ಪೀಚ್ ಮಾಡ್ಬೇಕಾದ್ರೆ ಇಂಟ್ರೊಡಕ್ಷನ್ ಮಾಡಬೇಕಲ್ಲ ವ್ಯಕ್ತಿ ಅತಿಥಿಗಳದ. ಸೊ ಯಾರಪ್ಪ ಬಂದ್ಬಿಟ್ಟು, ಇವ್ರು ಯಾರು ಗೊತ್ತಾ? ಪ್ರಪಂಚದ ದೊಡ್ಡಣ್ಣ, ಪ್ರಪಂಚದ ಅತಿ ದೊಡ್ಡ ರಾಷ್ಟ್ರ, ಪ್ರಜಾಪ್ರಭುತ್ವ ರಾಷ್ಟ್ರ, ಶ್ರೀಮಂತ ರಾಷ್ಟ್ರ ಅಂತಹ ಅಮೇರಿಕ ಅಂದ ಸ್ಟಾರ್ಟ್ ಮಾಡ್ತಿದ್ದಂಗೆ ಸ್ಟಾಪ್ ಅನ್ನಂತ ಬಿಲ್ ಕ್ಲಿಂಟನ್. ಸೊ ಕ್ಲಿಂಟನ್ ಅಂತೀನಿ, ಯಾರು? ಬರಾಕ್ ಒಬಾಮಾ, ಸಾರಿ ಒಬಾಮಾ ಸ್ಟಾಪ್ ಅನ್ನಂತೆ. ನಾನೇ ಪರಿಚಯ ಮಾಡ್ಕೊಳ್ತೀನಿ, ಡೋಂಟ್ ವರಿ ಅಂತ. ಅವರೇ ಬಂದರು. ಬಂದ್ಬಿಟ್ಟು ಪರಿಚಯ ಮಾಡ್ಕೊಳ್ತಾರೆ. ಹೆಂಗೆ ಪರಿಚಯ ಮಾಡ್ಕೊಳ್ತಾ ಗೊತ್ತಾ? ಅವರು ಅಮೇರಿಕದವರು. ನಾನು ಯಾರು ಗೊತ್ತಾ?
ಯಾವ ವ್ಯಕ್ತಿ ಸೆಪ್ಟೆಂಬರ್ 11ನೇ ತಾರೀಕು ಯಾವ ನಗರದಲ್ಲಿ ನಿಂತು ಇಡೀ ಜಗತ್ತನ್ನೇ ಗಡಗಡ ಅಲ್ಲಾಡಿಸಿದ್ನೋ ಆ ನಗರದಿಂದ ಬಂದಂತಹ ವ್ಯಕ್ತಿ ಅಂತ ಹೇಳ್ತಾರೆ. ಯಾವ ನಗರ? ಅದನ್ನು ಯಾರು ಹೆಮ್ಮೆಯಿಂದ ಹೇಳ್ತಿರೋದು? ಅಮೇರಿಕಾದ ಬಾರಕ್ ಒಬಾಮಾ. ಆದ್ರೆ ನಮ್ಮಲ್ಲಿ 540 ಜನ ಇದ್ರಲ್ಲ, ಅವರೊಬ್ಬರು ಕೂಡ ನೀನು ಒಂದೇ ಒಂದು 3 ನಿಮಿಷ ಮಾತಾಡೋಕ್ಕೆ ಇಷ್ಟೊಂದು ಹೆಮ್ಮೆಯಿಂದ ಹೇಳ್ತಿದ್ಯಲ್ಲಪ್ಪ, ಆ ವ್ಯಕ್ತಿಯನ್ನು ಜನ್ಮ ಕೊಟ್ಟಂಥ ದೇಶ ಯಾರ್ದು? ನಮ್ದಂತೂ ಒಬ್ಬರು ಹೇಳಲಿಲ್ಲ. ಕಾರಣ ಯಾಕೆ ಹೇಳ್ರಿ? ನಮಗೆ ನಮ್ಮ ಬಗ್ಗೆ ಹೆಮ್ಮೆ ಇಲ್ಲ. ನಮಗೆ ಯಾರ ಬಗ್ಗೆ ಹೆಮ್ಮೆ? ಪಕ್ಕ ಬಂದವ್ರ ಬಗ್ಗೆನೇ ಹೆಮ್ಮೆ ನಮಗೆ. ನಾವು ಗ್ರೇಟ್ ಅಲ್ಲ. ಯಾರು ಗ್ರೇಟು? ಪಕ್ಕ ಬಂದವ್ರು ಗ್ರೇಟು. ಯಾಕಂದ್ರೆ ನಮಗೆ ನಮ್ಮ ಬಗ್ಗೆ ಗೊತ್ತಿಲ್ವಲ್ಲ. ಸೊ ನಮ್ಗೆ ಏನಾಗ್ಬಿಟ್ಟಿದೆಯಪ್ಪ, ನಮ್ಮ ಎಜುಕೇಷನ್ ಸಿಸ್ಟಮ್ ಏನಾಗ್ಬಿಟ್ಟೈತಪ್ಪ ಅಂದರೆ, ನಾವು ಎಜುಕೇಷನ್ ಸಿಸ್ಟಮ್ ಬಗ್ಗೆ ಹೇಳಬೇಕಾಗ್ತದೆ ನಿಮಗೋಸ್ಕರ. 1828 ಇಸ್ವಿಯಲ್ಲಿ ಲಾರ್ಡ್ ಮೆಕಾಲೆ ಎನ್ನುವಂಥ ವ್ಯಕ್ತಿ ಇದ್ದಾನಲ್ಲ, ಅವನು ಇಂಗ್ಲೀಷ್ ಶಿಕ್ಷಣ ನೀತಿಯನ್ನು ಜಾರಿ ತಂದ್ಬಿಟ್ಟ. ಇಂಗ್ಲೀಷ್ ಶಿಕ್ಷಣ ನೀತಿಯನ್ನು ಯಾಕೆ ಜಾರಿ ತಂದ ಗೊತ್ತಾ? ಅವರಿಗೆ ಬೇಕಾದಂಥ ಗುಲಾಮಿ ಸಂಸ್ಕೃತಿಯನ್ನು ಪಡ್ಕೊಳ್ಳಿಕ್ಕೆ, ಗುಲಾಮಿ ವ್ಯಕ್ತಿತ್ವವನ್ನು ಪಡಿಸ್ಕೊಳ್ಳಿಕ್ಕೆ. ಆದ್ರೆ ನಾವು ಇವತ್ತಿಗೂ ಕೂಡ ಅದೇ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದ್ದೇವೆ, ಅದನ್ನೇ ಓದ್ತಾ ಇದ್ದೀವಿ. ನಾವು ಹೇಗೆ ಓದ್ತೀವಿ ಗೊತ್ತಾ? ಮೊದಲನೇ ತರಗತಿಗೆ ನಾನು ಕಳ್ಳ, 2ನೇ ತರಗತಿಗೆ ನಮ್ಮಪ್ಪ ಕಳ್ಳ, 3ನೇ ತರಗತಿಗೆ ನಮ್ಮ ತಾತ ಕಳ್ಳ, 4ನೇ ತರಗತಿಗೆ ನಮ್ಮ ಇಡೀ ಖಾನ್ದಾನ್ ಕಳ್ತನದ್ದು, 5, 6, 7, 8, 9 ಹೈಸ್ಕೂಲಿಗೆ ಬಂದಿರಂಗೆ ನಮ್ಮ ದೇಶವೇ ಕಳ್ಕಾಕ್ರದು. ಹೀಗೆ ಓದ್ತಾ 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 ನಮಗೆ ನಮ್ಮ ಬಗ್ಗೆ ಹೆಮ್ಮೆನೇ ಇಲ್ಲ. ಭಾರತದ ಬಗ್ಗೆ ಯಾರಿಗಾರು ಹೆಮ್ಮೆ ಇದೆಯಾ? ಸಾಧ್ಯನೇ ಇಲ್ಲ. ಆದ್ರೆ ಸ್ವಾಮಿ ವಿವೇಕಾನಂದ ತುಂಬ ಚೆನ್ನಾಗಿ ಹೇಳ್ತಾರೆ. ಅದೇ ಒಬ್ಬ ಜಪಾನಿಯನ್ನು ಕೇಳಿ ನೋಡಿ. ಹೋಗಿದ್ರೆ ಅಂತ ಒಂದ್ಸರಿ ಜಪಾನ್ಗೆ ಹೋಗಿದ್ದಾಗ ಕೇಳ್ತಾರೆ ಜಪಾನ್ ಹುಡುಗರನ್ನ, ಮಗು ನಿನಗೆ ಅತ್ಯಂತ ಭಕ್ತಿ ಭಾವ ಯಾರಿಗೆ ಕಂಡ್ರೆ ಬರುತ್ತಪ್ಪ, ತುಂಬ ಸಖತ್ ಭಕ್ತಿ ಯಾರು ಕಂಡ್ರೆ ಬರುತ್ತೆ ಅಂತ ಕೇಳ್ತಾನೆ. ಜಪಾನಲ್ಲಿ ಹೇಳ್ತಾನೆ ವ್ಯಕ್ತಿ, ಬುದ್ಧ ಅಂದ್ರೆ ನಮಗೆ ಪ್ರಾಣ. ಯಾಕಂದ್ರೆ ನಮ್ಮವನಲ್ಲ ಬುದ್ಧ, ಗೌತಮ್ ಬುದ್ಧ. ಬುದ್ಧ ಅಂದ್ರೆ ನಮಗೆ ಜೀವ, ಬುದ್ಧ ಅಂದ್ರೆ ನಮಗೆ ಪ್ರಾಣ. ಏಷ್ಯಾದ ಬೆಳಕವನು ಅವನು ಅಂದರೆ ನಾವು ಪ್ರಾಣ ಬೇಕಾದ್ರೆ ಕೊಡ್ತೀವಿ ಅಂತ ಒಬ್ಬ ಮಗು ಹೇಳೋದು, 5ನೇ ಕ್ಲಾಸಿನ ಮಗು. ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ ಜಪಾನಲ್ಲಿ ಸ್ವಾಮಿ ವಿವೇಕಾನಂದರು, ಆಯ್ತಪ್ಪ ಬುದ್ಧನ ಪ್ರಾಣ ಅಂತ ಹೇಳ್ತಿದ್ಯಲ್ಲ, ಅಕಸ್ಮಾತ್ ಬುದ್ಧ ಏನಾದರೂ ಶಿರಸ್ತ್ರಾಣ ಧರಿಸಿ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಗುರಾಣಿ ಹಿಡ್ಕೊಂಡು ನಿಮ್ಮ ಮೇಲೆ ಯುದ್ಧಕ್ಕೆ ಬಂದರೆ, ಜಪಾನ್ ಮೇಲೆ ಯುದ್ಧಕ್ಕೆ ಬಂದರೆ ಏನು ಮಾಡ್ತೀಯ ಅಂತ ಆ ಹುಡುಗ ಏನು ಹೇಳ್ಬೇಕು? ಬುದ್ಧ ಅಲ್ಲ, ಅವ್ರ ಅಪ್ಪ ಬಂದರು ಕೊಚ್ಚಾಕ್ತೀನಿ. ಇದುವರೆಗೂ ಹಿಂದಿ ಕ್ವಶನ್ಗೆ ಏನು ಹೇಳಿದ್ದ? ಬುದ್ಧ ಅಂದ್ರೆ ಪ್ರಾಣ. ಅವ್ರ ದೇಶ ತಂಟೆಗೆ ಯಾರು ಬಂದರೂ ತಲೆ ಕೆಡಿಸ್ಕೊಳಲ್ಲ ಅಂತ. ಅರೆ ಭಾರತೀಯರನ್ನ ಯಾರು ಕೇಳಿದ್ರೆ ಅವ್ನು ಬಂದ್ರ ಬಿಡಿ ಸರ್ ಶಾಲೆ ಹಾಕ್ಬಿಟ್ಟು ಸನ್ಮಾನ ಮಾಡಿ ಹಾಕಿ ಕಳಿಸ್ತೀವಿ. ನಮ್ಮಲ್ಲಿ ದೇಶ ಪ್ರೇಮಿ ಆಗಿದೆ, ಜಪಾನಲ್ಲಿ ದೇಶ ಪ್ರೇಮಿ ಆಗಿದೆ ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಈ ರೀತಿಯ ಕೆಲವೊಂದು ನಿದರ್ಶನಗಳನ್ನ ಕೊಡ್ತಾರೆ. ನಮ್ಮಲ್ಲಿ ಆ ದೇಶ ಪ್ರೇಮವೇ ಸತ್ತೋಗ್ಬಿಟ್ಟೆ. ನನಗೆ ಎಷ್ಟೋ ಸಲ ಅನುಭವಕ್ಕೆ ಬಂದಿದೆ. ಯಾಕೆ ಗೊತ್ತಾ? 8ನೇ ಕ್ಲಾಸಲ್ಲಿ ನಾನು ಪಾಠ ಇಲ್ಲಲ್ಲ, ಮುಂಚೆ ಶಾಸ್ತ್ರದಲ್ಲಿ ಪಾಠ ಮಾಡ್ಬೇಕಾದ್ರೆ ಒಂದ್ಸಲಿ ಕ್ವಶನ್ ಕೇಳ್ತಿದ್ದೆ 8ನೇ ಕ್ಲಾಸ್ ಮಕ್ಕಳಿಗೆ ಸೋಷಿಯಲ್ ಮಾಡ್ಬೇಕಾರೆ, ಮಕ್ಕಳ ಜಗತ್ತಲ್ಲಿ ಅತ್ಯಂತ ಮುಂದುವರೆದ ರಾಷ್ಟ್ರ ಯಾವುದಪ್ಪ ಅಂತ. ಆ ಮಕ್ಳು ಏನಾದ್ರು ಗೊತ್ತಾ? ಅಮೇರಿಕಾ ಅನ್ನೋರು, ಇನ್ನೊಬ್ಬರು ಜಪಾನ್, ಇನ್ನೊಬ್ಬರು ರಷ್ಯಾ, ಇನ್ನೊಬ್ಬರು ಫ್ರಾನ್ಸ್, ಇನ್ನೊಬ್ಬರು ಬ್ರಿಟನ್, ಇನ್ನೊಬ್ಬರು ಆಸ್ಟ್ರೇಲಿಯಾ. ಒಂದು 50 ದೇಶ ಬರದೆ ಕೇಳಿಸ್ತಾಯ್ತಾ? ಕೊನೆಗೆ ಇನ್ನೊಂದು ಕ್ವಶನ್ ಕೇಳಿದೆ, ಮಕ್ಕಳ ಜಗತ್ತಲ್ಲಿ ಅತ್ಯಂತ ಹಿಂದುಳಿದ ರಾಷ್ಟ್ರ ಯಾವುದು ಅಂತಿದ್ದಂಗೆ ಎಲ್ಲರೂ ಒಂದೇ ಹೊತ್ತು ಹೇಳಿದ್ರು. ನೋಡ್ರಿ ನಾವು ಹೆಂಗೆ ಕಲಿಸ್ತಿದ್ದೀವಿ ನಿಮಗೆ ಅಂತ. ಭಾರತವನ್ನು ನಾವು ಹಿಂದುಳಿದ ರಾಷ್ಟ್ರವನ್ನಾಗಿ ಕಲ್ಪಿಸಿ ನಿಮಗೆಲ್ಲ ಕಲಿಸ್ತಿರೋದ್ರಿಂದನೇ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಇಲ್ಲ. ಆ್ಯಕ್ಚುಲಿ ಭಾರತ ಎಷ್ಟು ಗ್ರೇಟ್ ಗೊತ್ತಾ? 7th ಗ್ರೇಟ್. ಓಕೆ, ಎಷ್ಟು ಗ್ರೇಟ್ ಅಂತಂದರೆ ಸುಮ್ಮನೆ ಕ್ಯಾಲ್ಕುಲೇಷನಲ್ಲಿ ಒಂಚೂರು ಯೋಚನೆ ಮಾಡೋಣ, ಒಂಚೂರು ಕ್ಯಾಲ್ಕುಲೇಷನಲ್ಲಿ ಯೋಚನೆ ಮಾಡ್ತೀವಿ. ಕೇಳಿಸ್ಕೊಡ್ರಿ, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಉದ್ಯೋಗವನ್ನು ಸೃಷ್ಟಿಸಿ, ಕೇಳಿಸಿದ್ಯಾ, ರೈಲ್ವೆ ಇಲಾಖೆಯನ್ನು ಹೊಂದಿರುವಂಥ ಏಕೈಕ ರಾಷ್ಟ್ರ ಅಂದರೆ, ಗಿನ್ನಿಸ್ ರೆಕಾರ್ಡ್ ಮಾಡುವಂಥ ಏಕೈಕ ರಾಷ್ಟ್ರ ಅಂದರೆ ಭಾರತ. ಕೇಳಿಸ್ತೈತನ್ರು? ಭಾರತ ಕಂಡ್ರು ಮಾಡಿರೋದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಇಂಜಿನಿಯರ್ಗಳನ್ನು ಬೇರೆ ದೇಶಕ್ಕೆ ರಫ್ತು ಮಾಡ್ತಿರೋ ಮೊದಲನೇ ರಾಷ್ಟ್ರ ಯಾವುದು? ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಡಾಕ್ಟರ್ಗಳನ್ನು ಬೇರೆ ಬೇರೆ ದೇಶಕ್ಕೆ ರಫ್ತು ಮಾಡ್ತಿರೋ ಏಕೈಕ ರಾಷ್ಟ್ರ ಯಾವುದು? ಜಗತ್ತಲ್ಲಿ ಅತ್ಯಂತ ಹೆಚ್ಚು ಅಕ್ಕಿಯನ್ನು, ಗೋಧಿಯನ್ನು ಒಂದೇ ಸಮನೆ ಉತ್ಪಾದಿಸುವ ಏಕೈಕ ರಾಷ್ಟ್ರ ಯಾವುದು? ಜಗತ್ತಲ್ಲಿ ಅತ್ಯಂತ ಹೆಚ್ಚು ಹಾಲನ್ನು ಉತ್ಪಾದಿಸಿ ಎಲ್ಲ ದೇಶಗಳಿಗೂ ರಫ್ತು ಮಾಡ್ತಿರೋ ಏಕೈಕ ರಾಷ್ಟ್ರ ಯಾವುದು? ಜಗತ್ತಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ, ಆಟೋ ಖರ್ಚಿನಲ್ಲಿ ಮಂಗಳಯಾನ ಪೂರೈಸಿದ ಏಕೈಕ ರಾಷ್ಟ್ರ ಯಾವುದು? ಜಗತ್ತಿನಲ್ಲಿ 64 ಕ್ರಯೋಜನಿಕ್ ಇಂಜಿನ್ಗಳನ್ನು ಬಳಸಿ ಏಕಕಾಲದಲ್ಲಿ ರಾಕೆಟ್ಗಳನ್ನು ಉಡಾವಣೆ ಮಾಡುತ್ತಿರುವ ಏಕೈಕ ರಾಷ್ಟ್ರ ಯಾವುದು? ಜಗತ್ತಲ್ಲಿ ಸೂಪರ್ ಕಂಪ್ಯೂಟರ್ಗಳನ್ನು ಕೆಲವೇ ರಾಷ್ಟ್ರಗಳು ಹೊಂದಿದೆ, ಅದರಲ್ಲಿ ಭಾರತವು ಕೂಡ ಒಂದು. ಜಗತ್ತಲ್ಲಿ ಅತ್ಯಂತ ಹೆಚ್ಚು ಚಿನ್ನವನ್ನು ಹೆಗಲ ಮೇಲೆ ಹಾಕಿಕೊಂಡು ಓಡಾಡುವ ಹೆಂಗಸರು ಇರುವ ರಾಷ್ಟ್ರ ಯಾವುದು? ಇಷ್ಟೆಲ್ಲ ಇದ್ದಾಗ ಭಾರತ ಹಿಂದುಳಿದ ರಾಷ್ಟ್ರನಾ? ನಾವು ಇದುವರೆಗೂ ಒಂದು ಅಲ್ಲ ಹಿಂದುಳಿದ ರಾಷ್ಟ್ರ ಅಂತ ಬಿಟ್ಟಾಕ್ರೆ. ಬಿಟ್ಟಾಕ್ರೆ ಒಂದು ಸಮೀಕ್ಷೆ ಹೇಳ್ತಾ ಕೇಳಿಸ್ಕೊಡ್ರು, ನಾವು ಎಷ್ಟು ಗ್ರೇಟ್ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ದಾದಾಬಾಯಿರವರ ಡ್ರೈನ್ ಥಿಯರಿ ಅಂತ ಬರುತ್ತೆ, ಸಂಪತ್ತಿನ ಪ್ರವಾಹ ಸಿದ್ಧಾಂತ ಅಂತ. ಅಲ್ಲೇ ಒಂದು ಘಟನೆ ಹೇಳ್ತಾರೆ. ನಮ್ಮಲ್ಲಿ ಎಷ್ಟು ಸೋರ್ಸ್ ಇದೆ ಅಂದರೆ, ಛತ್ತೀಸ್ಗಢ ಗೊತ್ತಾ, ಜಾರ್ಖಂಡ್ ಗೊತ್ತೇನ್ರಪ್ಪ? ಛತ್ತೀಸ್ಗಢ ಜಾರ್ಖಂಡ್ ಕೆಳಗೆ ಕುದುರೆ ಲಾಳಾಕಾರದಲ್ಲಿ ಮ್ಯಾಂಗನೀಸ್ ಅದಿರು ಇದೆಯಂತೆ.
ಏನದಿರು? ಮ್ಯಾಂಗನೀಸ್ ಅದಿರು. ಆ ಅದಿರನ್ನು ವಿಶ್ವ ಮಾರುಕಟ್ಟೆಯಲ್ಲಿ ಮಾರಿದ್ರೆ ನಾವು ಅಂದರೆ ಯಾರು? ಭಾರತೀಯರು ಮಾರಿದ್ರೆ ಅಮೇರಿಕಾವನ್ನು 10 ಸಲ ಕೊಂಡ್ಕೋಬೋದು. ಯೋಚನೆ ಮಾಡಿ, ಜಾರ್ಖಂಡಿನ ತಳಭಾಗದಲ್ಲಿರುವ ಮ್ಯಾಂಗನೀಸ್ಗೆ ಅಷ್ಟೊಂದು ಪವರ್ ಇರ್ಬೇಕಾದ್ರೆ ಈ ಭಾರತ ಬೇರೆ ಬೇರೆ ಜಾಗದಲ್ಲಿ ಏನೈತೆ ಯಾರಿಗೆ? ಅಂಥ ದೇಶವನ್ನು ಏನಂತ ಕರಿತಿದ್ದೀವಿ ನಾವು? ಬಡ ದೇಶ, ಬಡ ರಾಷ್ಟ್ರ, ಹಿಂದುಳಿದ ರಾಷ್ಟ್ರ, ದಿನದಲಿತರ ರಾಷ್ಟ್ರ, ಏನೋ ಗೊತ್ತಿಲ್ಲದ ರಾಷ್ಟ್ರ. ಈ ರೀತಿ ಬಿಂಬ ನಾವು ಮಾಡ್ಕೊಂಡೇ ಹಾಳಾಗ್ತಾ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ವಿದ್ಯಾರ್ಥಿಗಳ ದಯಮಾಡಿ ನಮ್ಮ ದೇಶದ ಬಗ್ಗೆ ಅಭಿಮಾನವನ್ನು ಮಾಡಬೇಕು. ಯಾರ ಮೂಲಕನಪ್ಪ ಅಂದರೆ ಸ್ವಾಮಿ ವಿವೇಕಾನಂದರ ಮೂಲಕ. ಯಾಕೆಂದರೆ ಸಿಡಿಲಿನ ಸಂತ ಹೇಗಾಗಿದ್ರು, ದಿನದಲಿತರ ಉದ್ಧಾರವನ್ನು ಕೂಡ ಅಷ್ಟೇ ಅದ್ಭುತವಾಗಿ ಮಾಡಿದ್ರು. ಎಷ್ಟು ಅದ್ಭುತ! ನನಗೆ ಸರಳ ಜೀವನ ಸ್ವಾಮಿ ವಿವೇಕಾನಂದ ಯಾಕೆ ಎಷ್ಟೊಂದು ಇಷ್ಟ ಆಗ್ತಾರೆ ಗೊತ್ತಾ ಮಕ್ಕಳ? ವಿಶೇಷವಾಗಿ ಸ್ನೇಹಿತರ ಯಾಕೆ ಇಷ್ಟ ಆಗ್ತಾರೆ ಗೊತ್ತಾ? ಅವರ ಸಿಂಪ್ಲಿಸಿಟಿ. ಒಂದು ಘಟನೆ ಹೇಳ್ತಿ ಕೇಳಿಸ್ಕೊಡು. ಸಿಂಪ್ಲಿಸಿಟಿ. ಇಡೀ ಜಗತ್ತನ್ನು ಗೆದ್ದಂತಹ ವ್ಯಕ್ತಿ. ಇವ್ರು ನೋಡ್ಕೊಳ್ಳಿಕ್ಕೆ ಸಾಲ್ ನಿಂತಿದೆ, ಕೇಳಿಸಿದ್ಯಾ? ಕ್ಯೂ ನಿಂತಿದ್ದಾರೆ. ಆದರೆ ವ್ಯಕ್ತಿ ಕ್ಯೂ ಹತ್ರಕ್ಕೆ ಹೋಗ್ತಾನೆ ಇರಲಿಲ್ವಂತೆ. ಬೇಲೂರಲ್ಲಿ ಮಠ ಸ್ಥಾಪಿಸಿದ್ರು, ಗೊತ್ತಲ್ವಾ? ಕಟ್ಟಡ ಕಟ್ತಿದ್ರು. ಕಟ್ಟಡ ಕಟ್ಟಬೇಕಾದ್ರೆ ಗಾರೆ ಕೆಲಸ ಇರುತ್ತಲ್ಲ, ಆ ಗಾರೆ ಕೆಲಸಗಾರನ ಮಾತಾಡ್ಸ್ಕೊಂಡು ನಿಂತ್ಕೊಳ್ಳೋರಂತೆ. ಮಗು, ನಿಮ್ಮಲ್ಲಿ ಹೇಗಿದ್ದೀರಾ? ಮಗು ಹೇಗಿದೆ? ಮಗು ಸ್ಕೂಲಿಗೆ ಸೇರಿಸ್ತಾ? ಹೇಗೆ ನಡೀತಾ ಜೀವನ? ಚೆನ್ನಾಗಿ ನಡೀತಿದ್ಯಾ? ಹೀಗೆ ಮಾತಾಡ್ಸ್ಕೊಂಡು ನಿಂತ್ಕೊಳ್ಳೋರಂತೆ. ಅವ್ರು ಬೇಡ್ಕೊಳ್ಳೋರಂತೆ, ಸ್ವಾಮೀಜಿ ದಯಮಾಡಿ ಮಾತಾಡಿಸ್ಬೇಡಿ, ಕೆಲಸ ಹಾಳಾಗುತ್ತೆ ನಮ್ಮದು, ಮೇಸ್ತ್ರಿ ಬೈತಾನೆ ಅನ್ನೋರಂತೆ. ಆಗ ಒಂದು ಕಂಡೀಷನ್ ಹಾಕಿರುತ್ತೆ, ಆಯ್ತಪ್ಪ ನಿಮ್ಮನ್ನು ನಾಳೆಯಿಂದ ಮಾತಾಡ್ಸಲ್ಲ, ನನಗೊಂದು ಆಸೆ ಇದೆ, ನಿಮ್ಗೆಲ್ಲರಿಗೂ ನಾನು ಅಡುಗೆ ಮಾಡಿ ಬಡಿಸ್ಬೇಕು ಅಂತ ಆಸೆ ಇದೆ, ನಾಳೆಗೆ ಯಾರೂ ಬಾಕ್ಸ್ ತರಬೇಡ್ರಿ, ಬುತ್ತಿ ತರಬೇಡ್ರಿ, ನಾಳೆ ಹಂಗೆ ಬಂದ್ಬಿಟ್ರೆ ನಾನು ಮಾಡ್ತೀನಿ ಅಂತಾನೆ. ಸ್ವಾಮೀಜಿ ನೀವು ಮಾಡಿದ್ದು ಅಡುಗೆಯಲ್ಲಿ ಉಪ್ಪು ತಿನ್ನಬಾರ್ದಂತ ನಾವು ನಮ್ಮದು ಕಲ್ಚರ್ ಹಂಗೆ ಹೇಳುತ್ತೆ ಅಂತಂದರೆ, ಆಯ್ತಪ್ಪ ನಾನು ಉಪ್ಪು ಹಾಕಲ್ಲ, ನೀವು ಉಪ್ಪು ತಗೊಂಬರ್ರಿ, ನಾನು ಅಡುಗೆ ಮಾಡಿಕ್ತೀನಿ ಅಂತಂದು ಅಡುಗೆ ಮಾಡಿ ಸ್ವತಃ ಸ್ವಾಮಿ ವಿವೇಕಾನಂದ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸಿ ಅವರೇ ಉಪ್ಪು ಹಾಕಂತಾರೆ. ಪಕ್ಕದಲ್ಲಿ ಕೂತ್ಕೊಂಡು ಗಾಳಿ ಬೀಸ್ತಾರೆ ಕಣ್ರಿ. ಯಾರಿಗೆ ಗೊತ್ತಾ? ಗಾರೆ ಕೆಲಸದ ಕೂಲಿಯಾಳಗಳಿಗೆ. ಯಾರು ಗಾಳಿ ಬೀಸ್ತಿರೋದು? ಈ ವಿಶ್ವಕ್ಕೆ ವಿಜೇತನಾದ ಸ್ವಾಮಿ ವಿವೇಕಾನಂದ. ಸೊ ಅದಕ್ಕೆ ಹೇಳ್ತಿರೋದು, ಈ ಸರಳತೆ ಎಲ್ಲ ವ್ಯಕ್ತಿಗಳಿಗೂ, ಈ ಸರಳತೆ ಇರೋದ್ರಿಂದನೇ ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟ. ಸೊ ಆ ಸರಳತೆಯನ್ನು ನಾವು ಒಂಚೂರಾರು ಅಟ್ಲೀಸ್ಟು ನಾವು ಒಂಚೂರು ಏನೋ ನಾನು ಗೆಲ್ತಿದ್ದಂಗೆ ನಾನೇ ಎಷ್ಟು, ನಾನೇ ಗ್ರೇಟು, ನಾನೇ ಮೇಲ್ಭಾಗದಲ್ಲಿದ್ದೀನಿ ಅನ್ನೋ ರೀತಿಯಲ್ಲಿ ನಾವು ಟ್ರೀಟ್ ಆಗ್ತಾ ಇರ್ತೀವಿ. ಅರೆ ಎಷ್ಟು ನಾಲೆಡ್ಜ್ ಇತ್ತು ನಮ್ಮ ದೇಶದಲ್ಲಿ. ಅತಿ ಹೆಚ್ಚು ಓದೋರು ಇಬ್ರು ಕಂಡ್ರಪ್ಪ, ತುಂಬ ಜಾಸ್ತಿ ಓದೋರು ಯಾರು ಅಂತ ಹೇಳ್ತೀರಾ? ನಮ್ಮ ದೇಶದಲ್ಲಿ ಇದುವರೆಗೂ ಯಾರು? ಒಬ್ಬರು ಮಹಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಓದಿದ್ದನ್ನ ಕ್ವಾಲಿಫಿಕೇಶನ್ ಓದ್ಲಿಕ್ಕೆ ನಮ್ಗೆ 1 ವರ್ಷ ಬೇಕು. ಕೆಲಸ ಇತ್ತ ಕ್ವಾಲಿಫಿಕೇಶನ್ ಓದ್ಲಿಕ್ಕೆ 1 ವರ್ಷ ಬೇಕು. ಸೆಕೆಂಡ್ ಬಂದರೆ ಯಾರ ಇನ್ನೊಬ್ಬರು ವ್ಯಕ್ತಿ ಸಖತ್ತಾಗಿ ಓದೋರಿದ್ರೆ ಸ್ವಾಮಿ ವಿವೇಕಾನಂದ. ಅವ್ರು ಅಧಿಕೃತವಾಗಿ ಓದೋರು, ಇವರು ಅನಧಿಕೃತವಾಗಿ ಓದೋರು, ಅಷ್ಟೇ ವ್ಯತ್ಯಾಸ ಅವ್ರಿಗೂ. ಕೇಳಿಸಿದ್ಯಾ? ಅಂಥ ಮಹಾನ್ ಚೇತನಗಳನ್ನು ನಾವು ಬಳಸ್ಕೋಬೇಕಂಡ್ರಪ್ಪ. ಅಂಬೇಡ್ಕರ್ ಜೀವನವನ್ನು ಒಂದೇ ಜ್ಞಾಪಿಸ್ಕೊಳ್ರಿ. ಅವರು ಕೆಳವರ್ಗದಿಂದ ಹೇಗೆ ಬಲಿಷ್ಠರಾಗಿ ಮೇಲಕ್ಕೆ ಬಂದರು, ಹೇಗೆ ತತ್ವಗಳನ್ನು ಸಾರಿದ್ರು, ಇವುಗಳನ್ನ ಮೈಗೂಡಿಸ್ಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಅಷ್ಟೇ. ಕಾಯಸ್ಥ ಮನಸ್ಸಲ್ಲಿ ಹುಟ್ಟಿದಂಥವ್ರು, ಅವ್ರೇನು ಬ್ರಾಹ್ಮಣರಲ್ಲ ಸ್ವಾಮೀಜಿ ಆಗಲಿಕ್ಕೆ. ಕಾಯಸ್ಥ ಮನಸ್ಸಲ್ಲಿ ಹುಟ್ಟಿದಂಥವ್ರು ಮೊದಲನೇ ಸಲ ಹೋದಾಗ ರಾಮೇಶ್ವರದಲ್ಲಿ ದೂಕ್ ಕಳಿಸಿರ್ತಾರೆ, ಏಯ್ ನಿನ್ನ ಕಾಯಸ್ಥ ಮನಸ್ಸಂತ ನಿನ್ನ ಒಳಗೆ ಸೇರಿಸಲ್ಲ ಅಂತ ಸ್ವಾಮೀಜಿಯನ್ನು. ವಿಶ್ವವಿಜೇತನಾಗಿ ಬಂದಾಗ ಏನು ಮಾಡಿರು? ಅದೇ ರಾಮೇಶ್ವರ ಬೀದಿಯಲ್ಲಿ ಮೆರವಣಿಗೆ ಸ್ವಾಮೀಜಿದ್ದು. ಅಂಥ ವ್ಯವಸ್ಥೆ ನಮ್ಮಲ್ಲಿ ನೋಡ್ರಿ. ಅದಕ್ಕೋಸ್ಕರ ಹೇಳ್ತಿರೋದು, ಇದೆಲ್ಲ ಸಾಧ್ಯ ಆಗಿದ್ದು ಯಾರಿದೇನಪ್ಪ ಅಂದರೆ ಅವರ ಮೇಧಾವಿತನ, ಅವರ ನಾಲೆಡ್ಜಿಂದ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಯುವಕ ದಿನದಲ್ಲಿ ಆ ರೀತಿ ಉತ್ಸಾಹವನ್ನು ಪಡ್ಕೊಡ್ರಿ. ಸುಮ್ಮನೆ 4 ಜನ ಅಲ್ಲೇ ಆಟ ಆಡ್ಕೊಂಡು ಕೂತ್ಕೊಳ್ಳೋದು, ಇಲ್ಲಿ ಸುಮ್ಮನೆ ಅಲ್ದಾಡೋದು, ಇವನ್ನೇ ನಮ್ಮ ಯೂತ್ಸಲ್ಲಿ ಎಲ್ಲ ಕಳ್ಕೊಂಡು ನಾನು ಹೇಳ್ತಿರ್ತೀನಿ. ಎಲ್ಲ ನಮ್ಮಲ್ಲಿ ಯೂತಲ್ಲಿ ಒಳ್ಳೆಯ ಇಂಜಿನ್ ಇದೆ. ನಿಮಗೆ ಕಡ್ರೆ ನಿಮಗೆ ಮಾತಾಡ್ತಿರೋದು, ನಿಮ್ಗೆ ಹೇಳ್ತಿರೋದು. ಒಳ್ಳೆ ಇಂಜಿನ್ ಇದೆ, ಒಳ್ಳೆ ಪಲ್ಸರು ಅಥವಾ ಇನ್ನೊಂದು ಯಾವ್ದು ಹೇಳ್ತೀರೋ ಅದಕ್ಕೆ ಚೆನ್ನಾಗಿರೋದು ಬುಲೆಟ್ಟು, KTM ಅವೆಲ್ಲ ಇದೆ. ಎಕ್ಸ್ಲೇಟರ್ ಕೊಡೋಕೆ ಸಖತ್ತು ಪವರ್ ಇದೆ. ಆದ್ರೆ ನಾವು ಏನು ಮಾಡಿದ್ವಿ ಗೊತ್ತಾ? ನಮ್ಮ ಇಂಜಿನ್ನ ತೂತ ಮಾಡಿಬಿಟ್ಟಿದ್ವಿ. ಏನಾಗುತ್ತೆ ಇಂಜಿನ್ ತೂತ ಆಗ್ತಿದಂಗೆ? ಇಂಜಿನ್ ಆಯಿಲೆಲ್ಲ ಸೋರೋಗ್ತಿದಂಗೆ ಎಷ್ಟೇ ಪವರ್ ಇರುವಂಥ ಬೈಕೇ ಆಗಲಿ ಕಾರೇ ಆಗಲಿ ಕೆಲಸ ಮಾಡಲ್ಲ. ನಮ್ಮ ಇಂಜಿನ್ ಎಲ್ಲ ಸೋರೋಗ್ತಿರೋದೆಲ್ಲ ಗೊತ್ತಾ? ಒಂದು ಫೇಸ್ಬುಕ್, ಇನ್ನೊಂದು ವಾಟ್ಸಪ್, ಇನ್ನೊಂದು ಹುಡುಗಿಯರ ಕಡೆಗೆ ಬಂದರೆ ರೀಲ್ಸ್, ಇನ್ಸ್ಟಾ. ಇದರಲ್ಲೇ ನಮ್ಮ ಇಂಜಿನ್ ಎಲ್ಲ ಸೋರಿಸ್ಕೊಂಡು ನಾವೇನೋ ಸಾಧನೆ ಮಾಡೋಕ್ಕೆ ಹೊರಟಿದ್ದೀವಿ ಅಂತ ಹೊರಟಾಗ ಏನು ಮಾಡೋಕ್ಕಲ್ಲ. ನಾನು ಕೇಳ್ತಾ ಇರ್ತೀನಿ ಮಕ್ಳಿಗೆ, ತುಂಬ ಅದ್ಭುತವಾದ ಕ್ವಶನ್ ಕೇಳ್ತೀನಿ. ಇದು ಸಖತ್ ದೊಡ್ಡ ಕ್ಲಿಷ್ಟವಾದ ಕ್ವಶನ್. ಯಾರು ಹೇಳ್ತೀರಾ ಆನ್ಸರು? ಎಷ್ಟು ಜನಕ್ಕೆ ನಿಮ್ಮ ತಂದೆ ಹೆಸರು ಗೊತ್ತು? ಸರ್ ಏನು ಸರ್ ಈ ಕ್ವಶನ್ ಕೇಳಿ ಕ್ಲಿಷ್ಟವಾದ ಅಂತರು. ಓಕೆ, ಎಷ್ಟು ಜನಕ್ಕೆ ನಿಮ್ಮ ತಂದೆ ಹೆಸರು ಗೊತ್ತು? ಎಲ್ಲರೂ ಗೊತ್ತು. ತಂದೆ ತಾತನ ತಂದೆ ಹೆಸರು ಎಲ್ಲರೂ ಗೊತ್ತಾ? ತಾತನ ಹೆಸರು
ಎಷ್ಟು ಜನ ಗೊತ್ತರಪ್ಪ ತಾತನ ಹೆಸರು? ಬೇಗ ಯಾರಿಗಾರು ಗೊತ್ತಾ? ನೋಡ್ರಿ, ನಮ್ಮ ತಾತ ಬದುಕಿದ್ದು ಯಾವಾಗಪ್ಪ? ಅಮ್ಮಮ್ಮ ಅನ್ರೆ. ನಮ್ಮ ತಾತ ಬದುಕಿದ್ದು ಅಮ್ಮಮ್ಮ ಅನ್ರಿ ಯಾವಾಗ? 1850ರಿಂದ 1900 ಒಳಗ ಇರ್ಬೋದಾ? ಅಲ್ಲ, ಇನ್ನೂ ಲೇಟ್ ಅನ್ಸುತ್ತೆ, 1910ರಿಂದ ಅನ್ಸುತ್ತೆ ಮೋಸ್ಟ್ಲಿ ತಾತ. ಆದರೆ 100 ವರ್ಷ ಆಗಿಲ್ಲ ಅವ್ರು ಬದುಕಿ, 350 ವರ್ಷ ಆಗಿಲ್ಲ. ನಮಗೆ ನಾನು ತಾತನ ಹೆಸರು ಗೊತ್ತಿಲ್ಲ. ಯಾಕೆ ಈ ಕ್ವಶನ್ ಕೇಳ್ತೀನಿ. ಆಯಿತು, ಸುಮಾರು 4,500 ವರ್ಷಗಳ ಒಬ್ಬ ವ್ಯಕ್ತಿ ಇದ್ದ ನೋಡ್ರಿ, ಪಟ್ಟಣಕ್ಕೆ ಆನ್ಸರ್ ಹೇಳ್ತೀರಾ. 4,500 ವರ್ಷಗಳ ಒಬ್ಬ ವ್ಯಕ್ತಿ ಇದ್ದ. ಅವನು ಚಿಕ್ಕ ವಯಸ್ಸಿದ್ದನು ಸುಕ್ಕರ ಸುಪ್ಪತ್ತಿಗೆಯಲ್ಲಿ ಬೆಳೆಸಿದ್ರು. ಒಂದಿನ ಬೇಜಾರಾಯಿತು, ಈಚಕೋದ, ಒಂದು ಹೆಣ ನೋಡ್ದ. ನೋಡ್ರಿ, ಇನ್ನು ಸ್ಟಾರ್ಟೇ ಮಾಡಿಲ್ಲ ಹೇಳ್ತಿದ್ರ. 4,500 ವರ್ಷ ಬುದ್ಧ ನಿಮ್ಮ ರಿಲೇಷನ್ನ, ನಿಮ್ಮ ತಾತನ ಮುತ್ತಾತನ, ಮತ್ತೆ 4,500 ವರ್ಷಗಳ ಹಿಂದೆ ಇದ್ದಂಥ ಬುದ್ಧ ಗೊತ್ತು ನಿಮಗೆ. 150 ವರ್ಷ ಇದ್ದೆ ಅಂತ ತಾತ ಗೊತ್ತಿಲ್ಲ. ಯಾಕೆ? ನಿಮ್ಮ ಕರೆಕ್ಟ್, ಒಳ್ಳೆ ಆನ್ಸರ್ ಹೇಳ. ನಮ್ಮ ತಾತ ಇತಿಹಾಸದಲ್ಲಿ ಇಲ್ಲ ಅಂತ. ಯಾಕಿಲ್ಲ? ಕ್ವಶನ್ ನೆಕ್ಸ್ಟ್ ಎಲ್ಡರ್ ಏನು ಸಾಧನೆ ಮಾಡಿಲ್ಲ. ಓಕೆ, ಈಗ ಕಲ್ಪನೆ ಮಾಡ್ಕೊಳ್ರಿ, ನೀವೆಲ್ಲ ಮುಂದಿನ ಪೀಳಿಗೆಗೂ ಅವನೀಗ ನೀವೆಲ್ಲ ಮದುವೆ ಆಯಿತು ತಿಳ್ಕೊಳ್ಳಿ, ಅವ್ರಿಗೆ ಮಕ್ಕಳಾಯ್ತು, ನಿಮಗೆ ಮಕ್ಕಳಾಯ್ತು ತಿಳ್ಕೊಳ್ರಿ, ಅವ್ರಿಗೆ ಮಕ್ಕಳು ಸೇಮ್ ಸಿಚುವೇಶನ್ಸ್. ನನ್ನಂಗೆ ಯಾರೋ ಬಂದ್ಬಿಟ್ಟು ನಿಮ್ಮ ತಾತನ ಅಥವಾ ನಿಮ್ಮ ತಾತನ ಅಜ್ಜಿ ಗೊತ್ತಾ ಅಂತ ಕ್ವಶನ್ ಕೇಳಿದ್ರೆ ನಿಮ್ಮ ಹೆಸರು ಹೇಳ್ತಾರ ಇಲ್ವಾ? ಡಿಸೈಡೆಡ್. ನಮ್ಮ ಹೆಸರು ಯಾವ ಕಾರಣಕ್ಕೂ ಹೇಳಲ್ಲ. ಹಂಗೆ ನಾವು ಬದುಕ್ತೀವಿ ಅಂತ, ಹಂಗೆ ಬದುಕ್ತೀರ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀರಾ? ನನ್ನ ಹೆಸರು ಇತಿಹಾಸ ಬರಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ರೆ ಆಲ್ರೆಡಿ. ನಾವು ಹಂಗಾಗ್ಬಿಟ್ಟು ನೋಡ್ರಿ ಹೆಂಗಾಗಿದ್ದೀವಿ ಅಂದರೆ ಇದೇ ಸಮಸ್ಯೆ. ಯಾಕೆಂದ್ರೆ ನಮಗೆ ಇತಿಹಾಸವನ್ನು ಹಿಂದೆ ಓದಿಲ್ಲ, ಮುಂದೆ ನಮಗೆ ಬರೋಕ್ಕೆ ಇಷ್ಟ ಇಲ್ಲ. ಸೊ ಹೀಗಿದ್ದಾಗ ನಮ್ಮ ಯೂತು ಸಂಪೂರ್ಣವಾಗಿ ಹಾಳಾಗ್ತಿರೋದು ಇದೇ ಉದ್ದೇಶದಿಂದ. ಸೊ ಅದಕ್ಕೋಸ್ಕರ ದಯಮಾಡಿ ನನ್ನ ಕಳಕಳೆಯ ಪ್ರಾರ್ಥನೆ ಏನು ಗೊತ್ತಲ್ರಪ್ಪ, ಕಳಕಳೆ ಪ್ರಾರ್ಥನೆ ಮಕ್ಕಳ, ವಿಶೇಷ ಸ್ನೇಹಿತರು ನಿಮ್ಗೆ, ಯಾಕೆಂದ್ರೆ ಮಕ್ಕಳು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ಕಾಲೇಜಿಗೆ ಬಂದಿದ್ದೀರ. ವಿಶೇಷವಾಗಿ ನಿಮಗೆ ಕಳಕಳೆ ಪ್ರಾರ್ಥನೆ ಏನು ಗೊತ್ತಾ? ನಿಮ್ಮ ಯುವ ಶಕ್ತಿಯನ್ನು ಒಳ್ಳೆ ಕಡೆಗೆ ಬಳಸಿ. ನಾನು ಯಾವತ್ತು ಹೇಳೋದಷ್ಟೇ, ಒಂದು ಕೆಟ್ಟ ಚರಂಡಿಯಲ್ಲಿ ಕೆಟ್ಟ ಹೊಲಸಿರುತ್ತೆ ಅಂತ ತಿಳ್ಕೊಡ್ರಿ, ಆ ಹೊಲಸನ್ನು ಹೋಗಲಾಡಿಸ್ಬೇಕು ಅಂದ್ರೆ ಏನು ಮಾಡ್ಬೇಕು ಹೇಳ್ರಿ? ಮತ್ತೆ ಚರಂಡಿ ನೀರು ಹಾಕಿರೋ ಹೋಗುತ್ತಾ? ಅದು ಇಲ್ಲ. ಯಾವ ನೀರು ಹಾಕಬೇಕು? ಒಳ್ಳೆ ನೀರನ್ನು ಹಾಕಬೇಕು. ಒಳ್ಳೆ ನೀರು ಅಂದ್ರೆ ಯಾವುದಪ್ಪ ಅಂದರೆ ಈ ರೀತಿಯ ವ್ಯಕ್ತಿಗಳ ಚಿಂತನೆಗಳು. ಈ ರೀತಿ ವ್ಯಕ್ತಿಗಳ ಚಿಂತನೆಗಳನ್ನು ನೀವು ಹಾಕಿದ್ದೆ ಆದರೆ ನಿಮ್ಮಲ್ಲಿರುವಂಥ ಕೆಟ್ಟ ಚರಂಡಿಯ ವಸ್ತುಗಳು ಹೋಗ್ತವೆ. ಇಲ್ಲ ಅಂದರೆ ನಮ್ಗದೇ ಮತ್ತದೇ ಯಾರು ನನ್ನ ಹೀರೋ? ಡಿ ಬಾಸು, ಮತ್ತದೇ ಯಶು, ಮತ್ತದೇ ರುಚಿತಾ ರಾಮ್. ಹುಡುಗಿರ ಕಡೆಗೆ ಬಂದರು ಡಿಂಪಲ್ ಕ್ವೀನ್, ರುಚಿತಾ ರಾಮ್, ಇವೇ ಬರೋದು ನಮಗೆ. ಆದರೆ ನೋಡ್ರಿ 19 ನೋಡ್ರಿ ಡಿಂಪಲ್ ಕ್ವೀನ್ ರುಚಿತಾ ರಾಮ್ ವಾಕೆ ಅದಕ್ಕಿಂತ ನೋಡ್ರಿ ಹೆಣ್ಮಕ್ಳು ಕೇಳಿಸ್ಕೊಂಡ್ರೆ ಅದಕ್ಕಿಂತ ಸುಂದರವಾಗಿದ್ದಂಥ ಹುಡುಗಿದ್ಲು. 19 ವರ್ಷ ಕುದುರೆ ಮೇಲೆ ಕೂತ್ಕೊಂಡು ದತ್ತುಪುತ್ರ ನಿಂದು ಕಟ್ಕೊಂಡು ಕತ್ತಿ ಹಿಡ್ಕೊಂಡು ಹಿಂಗೆ ಜಳಿಸ್ತಿದ್ರು. ಅವಳು ಹೀರೋಯಿನ್ನು, ನಿಜವಾದ ಹೀರೋಯಿನ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಅದು ಎಷ್ಟು ಅದ್ಭುತವಾದಂಥ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಗೊತ್ತಾ? ಅವಳ ಕಥೆಯನ್ನು ಓದ್ತಾ ಇದ್ರೆ ಮೈ ರೋಮಾಂಚನ ಆಗ್ಬಿಡುತ್ತೆ. ಆ ರೀತಿ ವ್ಯಕ್ತಿಗಳನ್ನು ಸ್ಫೂರ್ತಿಯಾಗಿ ತಗೊಳ್ರಿ ಹೊರತು ಸುಮ್ಮನೆ ಅನಗತ್ಯವಾಗಿ ತಗೋಬೇಡ್ರಿ. ಇನ್ನೊಂದು ಘಟನೆ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಒಂದೇ ಘಟನೆ, ಲಾಸ್ಟ್ ಘಟನೆ. ಯಾಕಂದರೆ ಹೆಣ್ಮಕ್ಳು ಜಾಸ್ತಿ ಇರೋದ್ರಿಂದ ಅವ್ರಿಗೆ ಹೇಳಲೇಬೇಕಾಗಿರೋಂಥ ಘಟನೆ, ಅದಕ್ಕೋಸ್ಕರ ಲಾಸ್ಟ್ ಘಟನೆ ಹೇಳಿ ಮುಗಿಸ್ತಾ ಇದ್ದೀನಿ. ಏನಪ್ಪ ಘಟನೆ ಅಂತಂದರೆ, ನಿಮ್ಗೆ ಅದಾದ್ರೂ ಶಿವಾಜಿ ಮಹಾರಾಜರ ಹೆಸರು ಗೊತ್ತಲ್ವಾ? ಶಿವಾಜಿ ಮಹಾರಾಜರನ್ನು ಬೆಳೆಸ್ತಾರೆ ಯಾರು? ಜೀಜಾಬಾಯಿ ತಾಯಿ. ಸೊ ಇವರಿಬ್ಬರ ನಡುವೆ ಹೆಂಗಿತ್ತಪ್ಪ ಬಾಂಧವ್ಯ ಅನ್ನೋದಕ್ಕೊಂದು ಎಕ್ಸಾಂಪಲ್ ಸ್ವಾಮಿ ವಿವೇಕಾನಂದರು ಕೊಟ್ಟಿರೋದಕ್ಕೆ, ಅದಕ್ಕೋಸ್ಕರ ಅವ್ರ ಬಗ್ಗೆ ಹೇಳ್ತಾ ಇರೋದು. ಒಂದ್ಸಲಿ ಶಿವಾಜಿ ನಿಲ್ಲಿಸ್ತಾನಪ್ಪ, ನಿಲ್ಲಿಸ್ತೀನಿ ಕಡ್ರು. ಶಿವಾಜಿ ಮಹಾರಾಜರು ದೊಡ್ಡರಾದರು, 18-19 ವರ್ಷ, ಪಾಳೆಪಟ್ಟು ಕಟ್ಟಿರು, ಮರಾಠರ ವಿರುದ್ಧ ಗೆದ್ದು ಕೋಟೆಗಳನ್ನು ವಶಪಡಿಸ್ಕೊಳ್ತಾ ಇದ್ದಾರೆ. ಹೇಳ್ತಾನೆ ಅಮ್ಮಂತಕ್ಕೆ ಬಂದು, ಅಮ್ಮ ನಾನು ಎಷ್ಟು ಜನ ಬಂದು ಬಿಸಾಕ್ಬಿಡ್ತೀನಮ್ಮ, ಸಖತ್ತು ವೀರಾಶ್ವದ ಹೋರಾಡ್ತೀನಿ, ಆದ್ರೆ ನನಗೆ ಕೊನೆಗೆ ಆ ಸುಲ್ತಾನರ ಬಾವುಟನ ಕೆಳಗಿಳಿಸಿ ಮರಾಠ ಧ್ವಜವನ್ನು ಮ್ಯಾಕೇರಿಸ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಕಣಮ್ಮ, ಯಾಕಮ್ಮ ಅಂತ ಕ್ವಶನ್ ಕೇಳ್ತಾರೆ. ಶಿವಾಜಿ ಕೇಳೋದು. ಆಗ ಶಿವಬಾ ಅಂತಿಲ್ಲ ತಾಯಿ, ಶಿವಬಾ ತಪ್ಪು ನಂದೆ ಕಣೋ ಅಂತಾಳೆ. ನೋಡ್ರಿ ಅವನಿಗೆ ಭಯ ಆಗಿ ತಪ್ಪು ಹಿಡ್ದಂತೆ, ತಪ್ಪು ನಂದೆ ಕಣೋ, ಯಾಕಮ್ಮ ನಿನ್ನ ತಪ್ಪ ಏನಾಯ್ತು? ಏನಿಲ್ಲ ಕಣೋ, ನೀನು ಗರ್ಭದಲ್ಲಿದ್ದಾಗ ನನಗೆ ಗೊತ್ತಾಗ್ತಾ ಇತ್ತು ನನ್ನ ಗರ್ಭದಲ್ಲಿರೋದು ಮಾಮೂಲಿ ವ್ಯಕ್ತಿ ಅಲ್ಲ, ಪ್ರಪಂಚವನ್ನು ಭಾರತದಲ್ಲಿ ಪ್ರಖ್ಯಾತಿಯಾಗಿರುವಂಥ ಗಂಡುಗಲಿ. ಅದಕ್ಕೋಸ್ಕರ ನನ್ನ ಚಿಂತನೆ ಹೆಂಗಿತ್ತಪ್ಪ ಅಂದರೆ ಎನಿ ಟೈಮ್ ಧನಾತ್ಮಕವಾಗಿ ಚಿಂತನೆ ಮಾಡ್ತಿದ್ದೆ, ಪಾಸಿಟಿವ್ ಥಿಂಕಿಂಗೇ ಮಾಡ್ತಾ ಇದ್ದೆ. ನೀನು ಹುಟ್ಟಾದ್ಮೇಲೆ ಎದೆ ಹಾಲು ಕುಡಿಸ್ತಾ ಇದ್ದೆ, ಎದೆ ಹಾಲು ಕುಡಿಸ್ಬೇಕಾದ್ರೂ ಅಷ್ಟೇ, ನಾನು ಕುಡಿಸ್ತಾ ಇರೋದು ಗಂಡು ಮಗುವಿಗಲ್ಲ, ಇಡೀ ಭಾರತವನ್ನು ಆಡುವ ಚಕ್ರವರ್ತಿಗೆ ಅಂತೇಳಿ ಪಾಸಿಟಿವ್ ಆಗಿ ಹಾಲು ಕುಡಿಸ್ತಾ ಇದ್ದೆ. ಒಂದಿನ ಮಿಸ್ ಆಗ್ಬಿಡ್ತು ಕಣೋ. ಏನಾದ್ರು ಗೊತ್ತಾ, ನೀನು ಮಲ್ಕೊಂಬಿಟ್ಟೆ, ನನಗೂ ಕೆಲಸ ಇತ್ತು, ದಾಸಿಗೆ ನೀನು ಒಪ್ಪಿಸ್ಬಿಟ್ಟು ನಾನು ಹೋಗ್ಬಿಟ್ಟೆ ಈಚೆ.
ಬರ್ತೀನಿ ದಾಸಿ ನೋಡ್ಕೊತಿರು, ಎದ್ರೆ ಸ್ವಲ್ಪ ಸಮಾಧಾನ ಮಾಡ್ತಿರು ಅಂತ ಹೇಳಿದೆ. ನೀನು ನಾನು ಹೋಗ್ತಾರಂಗೆ ಎದ್ಬಿಟ್ಟಿದ್ಯಾ, ರಚ್ಚೆ ಮಾಡ್ಬಿಟ್ಟಿದ್ಯಾ, ಹಠ ಮಾಡ್ಬಿಟ್ಟಿದ್ಯಾ. ಅವಳಿಗೆ ದಾಸಿ ಆಟ ಸಾಮಾನು ಕೊಡ್ತಾ ಇದ್ದಾಳೆ, ನಿಲ್ಲಿಸ್ತಾ ಇಲ್ಲ. ಚಂದ್ರನ್ ತೋರಿಸ್ತಾ ಇದ್ದಾಳೆ, ನಿಲ್ಲಿಸ್ತಾ ಇಲ್ಲ. ಸಖತ್ ಹಠ ಮಾಡ್ತಿದ್ಯಾ. ಅವಾಗ ಏನು ಮಾಡೋದು ದಾಸಿ? ವಿಧಿ ಇಲ್ಲದೆ ದಾಸಿ ತನ್ನ ಎದೆ ಹಾಲನ್ನ ಕುಡಿಸಿದ್ರು. ಆಗ ಕರೆಕ್ಟಾಗಿ ನಾನು ಬಂದೆ ಕಣೋ. ಬಂದಾಗ ದಾಸಿಗೆ ಹೇಳಿದೆ, ದಾಸಿ ನೀನು ಎದೆ ಹಾಲು ಕುಡಿಸಿದ್ ತಪ್ಪಲ್ಲಮ್ಮ, ಏನು ಅಂದ್ಕೊಂಡು ಎದೆ ಹಾಲು ಕುಡಿಸ್ತಿ ಹೇಳು. ಆಗ ಅವಳು ಹೇಳ್ತು ಗೊತ್ತಾ, ಅಮ್ಮ ನೀವು ಬತ್ತೀರಾ ಬೈತೀರಾ 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 ಅಂದ್ಕೊಂಡು ಎದೆ ಹಾಲು ಕುಡಿಸ್ತೀನಿ. ಹಂಗಂದ್ರೆ ಏನು ಮಾಡ್ತಾಳೆ ಗೊತ್ತಾ ಜಿಜಾಬಾಯಿ? ಪಟ್ಟರಂಗೆ ಉಲ್ಟ ನಿಲ್ಲಿಸ್ತಾಳೆ. 6 ತಿಂಗಳು ಮಗು ಉಲ್ಟ ನಿಲ್ಲಿಸ್ತಾಳೆ. ಉಲ್ಟ ನಿಲ್ಲಿಸಿ ಎಳ್ದು ಬಿಡ್ತಾಳೆ ಕೆಳಗೆ ಬೆನ್ನಿಗೆ. 6 ತಿಂಗಳು ಮಗುವಿಗೆ ಯೋಚನೆ ಮಾಡ್ರಿ, ತಲೆ ನಿಂತಿರಲ್ಲ. ಬಿಡ್ತಿದಂಗೆ ಒಳಗಿರುವಂಥ ಎಲ್ಲ ಹಾಲನ್ನ ಕಕ್ಕುತ್ತೆ ಮಗು, ಎಲ್ಲ ಕಕ್ಕಿಸ್ದೆ ಕಣೋ. ಒಂದೇ ಒಂದು ಡ್ರಾಪ್ ಅಷ್ಟಲಿ ದಾಸಿದು ಒಳಗೆ ಇಳ್ಕೊಂಡಿರ್ಬೇಕು. ಅದಕ್ಕೆ ಭಯ ಆಗ್ತಾಯಿತ್ತು ನಿನಗೆ ಅಂತ ನಾನು ಹೇಳ್ದೆ. ಹೆಂಗೆ ಗೊತ್ತಾ, ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಹುಡುಗಿರಿಗೆ ಅಲ್ಲಿ ಮರ ಇದ್ರು, ಹುಣಸೆ ಮರ ಇದ್ರು ಹೋಗಿ ಅಂತಿರ್ತೀವಿ. ಕಾರಣ ಏನಪ್ಪ ಅಂದರೆ ನಮ್ಮ ತಾಯಂದಿರೋ ಕಾರ್ಟೂನ್ ನೆಟ್ವರ್ಕನ್ನು ನೋಡಿ ಹಾಲು ಕುಡಿಸಿರ್ತಾರೆ, ನಾವು ಕಾರ್ಟೂನ್ಗಳಾಗಿ ಹುಟ್ಟಿರ್ತೀವಿ. ಇದು ಸಮಸ್ಯೆ. ಅರ್ಥ ಆಗ್ತೈತೆ ಹೇಳ್ತಿರೋದು. ಅದಕ್ಕೆ ಹೆಣ್ಮಕ್ಳು ಇರೋದ್ರಿಂದ ಹೇಳ್ತಿರೋದು. ಸ್ವಲ್ಪ ಬೆಳೆಸೋದು ಅಂತಿದಂಗೆ 5-6 ವರ್ಷದ ಆದ್ಮೇಲೆ ಬೆಳೆಸೋದಲ್ಲ, ಚಿಕ್ಕ ಮಗುವಿನಿಂದಲೂ ಅದ್ಭುತವಾಗಿ ಬೆಳೆಸಿದ್ರೆ ಮಾತ್ರ ನಾವೇನಾರು ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ರೀತಿ ಧನಾತ್ಮಕವಾಗಿ ಚಿಂತಿಸಿ ಅಂತ ಹೇಳ್ತಾ ಕೊನೆಯದಾಗಿ ಇತ್ತೀಚಿನ ನಡೆದಿದ್ದು ಒಂದು ಘಟನೆ ಹೇಳ್ಬೋದು. ಯಾಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಪೋಕ್ಸೋ ಪ್ರಕರಣಗಳು ತುಂಬ ಆಗ್ತಿರೋದ್ರಿಂದ ಒಂದು ಘಟನೆ, ಅದು ವಿವೇಕಾನಂದರ ಪ್ರಚೋದನೆಯಿಂದನೇ ಆಗಿರುವಂಥದ್ದು ಘಟನೆಯನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅವಳ ಹೆಸರು ಸುನೀತಾ ಕೃಷ್ಣಮೂರ್ತಿ ಅಂತ. ಕೇಳಿಸ್ಕೊಡ್ರಿ ಮಕ್ಕಳ. ಫಸ್ಟ್ PUC ಓದಿದ್ದಂಥ ಹುಡುಗಿ, ಕೇಳಿಸಿದ್ಯಾ? ಹಿಂಗೆ ಓಡಾಡ್ತಾ ಇರ್ಬೇಕಾರೆ ದುರಾದೃಷ್ಟ ಪಾಪ 8 ಜನ ಕ್ರೂರಿಗಳಿಂದ ರೇಪ್ ಒಳಗ. 8 ಜನ ಕ್ರೂರಿಗಳಿಂದ ಶಿಕ್ಷೆ ಆಗುತ್ತೆ. ಆದರೆ ಇವಳು ಮನಸ್ಥಿತಿ ಇಡೀ ಸಮಾಜ ಬಹಿಷ್ಕಾರ ಹಾಕಿದೆ, ಮನೇನೂ ಬಹಿಷ್ಕಾರ ಆಗ್ತೈತೆ. ಅಪ್ಪ ಅಮ್ಮ ಮಾತ್ರ ಸಪೋರ್ಟು, ಯಾರು ನೆಂಟರು ಬರ್ತಾ ಇಲ್ಲ ಹತ್ರಕ್ಕೆ. ಅಂಥ ಸಮಯದಲ್ಲಿ 2 ವರ್ಷ ಕೋಮಾ ಸ್ಟೇಜಲ್ಲೇ ಮಲಗಿದ್ದಂಗೆ ಬಿಡ್ರೀಡನ್ ಆಗಿದ್ಲು. 2 ವರ್ಷ ಆಗ್ತಿದ್ದಂಗೆ ಸ್ವಲ್ಪ ಕೈ ಕಾಲೆಲ್ಲ ಆಡ್ಸಕ್ಕೆ ಸ್ಟಾರ್ಟ್ ಆದಾಗ ಅಪ್ಪ ಬಂದು ಮಾತಾಡ್ತಾನೆ, ಅಮ್ಮ ಏನಾದರೂ ಮಾಡ್ಬೋದಾ ಮುಂದೆ ಜೀವನದಲ್ಲಿ ನೀನು ಅಂದರೆ. ಅಪ್ಪ ನನಗಿನ್ನೂ ಇದಳಕ್ಕೆ ಆಗ್ತಿಲ್ಲ ಕಣಪ್ಪ, ಸಖತ್ತು ನೋವಾಗ್ತದೆ. ಯಾಕೆಂದ್ರೆ ಮಾಂಸದ ಮುದ್ದೆ ಆಗಿದ್ದಂತ ಹುಡುಗ. ಆಗ ಯೋಚನೆ ಮಾಡಿರಿ ಮಕ್ಕಳು, ಎಷ್ಟು ಕಷ್ಟ ಅಂತ ಹೆಣ್ಮಕ್ಳು ಇದನ್ನು. ಆಗ ಅಪ್ಪ ಹೇಳ್ತಾನೆ, ಇಲ್ಲಮ್ಮ ನೀನು ಹಿಂಗೆ ಇದ್ರೂ ಸಾಕಾಗಲ್ಲ, ಏನಾರು ಮಾಡಬೇಕು ತಾಯಿ ಅಂತೇಳಿ. ಸ್ವಲ್ಪನೇ ಪ್ರಯತ್ನಪಟ್ಟು ಅಪ್ಪ ನಾನು ನಾಳೆಯಿಂದ ಕಾಲೇಜ್ಗೆ ಹೋಗ್ಲಾ ಅಂತ ಕೇಳಿ. ಅವನಿಗೆ ಡೌಟ್ ಬರುತ್ತೆ, ಕಾಲೇಜಿಗೆ ನಿನ್ನ ಸೇರಿಸ್ಕೊಳ್ಳೋದ ಮಗು ಅಂತೇಳಿ. ಆದರೂ ಮಗಳಿಗೋಸ್ಕರ ಹೋಗಮ್ಮ ಸಮಸ್ಯೆ ಏನಿಲ್ಲ ಅಂತ. ಮಗಳು ಕಾಲೇಜ್ ಹತ್ತಕ್ಕೆ ಹೋಗ್ತಾಳೆ, ಪ್ರಿನ್ಸಿಪಲ್ ಓಡಿಸ್ಬಿಡ್ತಾಳೆ, ನಿನ್ನಂಥವಳನ್ನ ಇಲ್ಲಿ ಸೇರ್ಸೋಕ್ಕಾಗಲ್ಲ ಅಂತ. ಬರೀ ಅಲ್ಲೇ ಅಲ್ಲ, ಯಾವ ಶಿಕ್ಷಣ ಸಂಸ್ಥೆಯಲ್ಲೂ ಕೂಡ ಅವಳಿಗೆ ಅಡ್ಮಿಷನ್ ಕೊಡಲ್ಲ. ಯಾಕೆಂದರೆ ಇವಳಿಂದ ಪರಿಸರ ಹಾಳಾಗುತ್ತೆ ಅಂತ. ನೋಡ್ರಿ ಎಂಥ ಕೆಟ್ಟ ಸಂಸ್ಕೃತಿ ನಮ್ಮದು ಈ ವಿಚಾರಕ್ಕೆ. ಅವಳು ತಪ್ಪೇನಿಲ್ಲ, ಆದ್ರೆ ಅವಳನ್ನು ನೀವು ಟ್ರೀಟ್ ಮಾಡ್ತಿರೋದು. ಅಪ್ಪ ಎಲ್ಲೂ ಅಡ್ಮಿಷನ್ ಸಿಗಲಿಲ್ಲ, ಅಪ್ಪ ಏನು ಮಾಡಲಿ? ನೋಡಮ್ಮ ನೀನೇ ಯೋಚನೆ ಮಾಡಮ್ಮ ಏನು ಮಾಡಬೇಕು. ಅಪ್ಪ ನಾನು ಕೆಲಸ ಮಾಡಲಾ? ಆಯ್ತಮ್ಮ ಅಂತಾನೆ ಅಪ್ಪ. ಕೆಲಸ ಹುಡುಕೊಂಡು ಎಲ್ಲ ಕಡೆ ಸುತ್ತಾಳೆ. ಕೆಲಸ ಕೊಡೋ ಹೋಗ್ಬೇಕಾದ್ರೆ ಎಲ್ಲರೂ ವಿಚಾರಿಸಾದ್ಮೇಲೆ ಬುದ್ಧಿವಂತೆ ಎಲ್ಲ ಓಕೆ, ನಿನ್ನ ಕೆಲಸ ಸೇರಿಸ್ಕೊಂಡ್ರೆ ನಮ್ಮ ಪರಿಸರನ ಹಾಳಾಗುತ್ತಪ್ಪ, ಬೇಡಪ್ಪ. ಸೊ ಈ ರೀತಿ ಹಿಂಸೆ ಅನುಭವಿಸಿದಂಥ ಹುಡುಗಿ ಕೊನೆಗೆ ತುಂಬ ಬೇಜಾರಾಗಿ ಕೂತಿರ್ತಾಳೆ. ಅಮ್ಮ ಮುಂದೇನು ಮಾಡ್ತೀಯಮ್ಮ ಅಂತ ಅಪ್ಪ ಬಂದು ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಅಪ್ಪ ನನ್ನ ಹತ್ರ 3 ಆಯ್ಕೆಗಳಿವೆ, ನಿಮಗೂ ಮಕ್ಕಳ ವಿಶೇಷವಾಗಿ ನಿಮ್ಗೆಲ್ಲರಿಗೂ 3 ಆಯ್ಕೆಗಳಿವೆ. ಒಂದು ಸಾಯೋದು, ಸೂಸೈಡ್ ಅಟೆಂಪ್ಟ್. 2ನೇದು ಜೀವಂತವಾಗಿರೋದು ಅಂದರೆ ಹಿಂಗೆ ಅವಮಾನಗಳನ್ನು ಸ್ವೀಕರಿಸ್ತಾ ಊಟ ತಿಂಡಿ ಮಾಡ್ಕೊಂಡಿರೋದು. 3ನೇದು ಜೀವನ ಮಾಡೋದು. ಏನು ಆಯ್ಕೆಗಳು 3? ಒಂದು ಸಾಯೋದು, 2ನೇದು ಜೀವಂತವಾಗಿರೋದು, 3ನೇದು ಅಪ್ಪ ನಾನು ಸಾಯ್ಬೇಕು ಅಂತ ಅಂದ್ಕೊಂಡಿದ್ದರೆ ಅವತ್ತೇ ಸಾಯ್ತಿದ್ದೆ, ನಾನು ಸಾಯಲ್ಲ. ಇನ್ನು 2 ಆಪ್ಷನ್ಸ್ ಐತೆ. ಜೀವಂತವಾಗಿ, ಇದುವರೆಗೂ ಜೀವಂತವಾಗಿದ್ದೆ, ಆದ್ರೆ ನನಗೆ ಅನ್ನಿಸ್ತಾ ಇದೆ ಇನ್ನು ಮುಂದೆ ಜೀವನ ಮಾಡಬೇಕು ಅನ್ನಿಸ್ತಾ ಇದೆ ಅಂತ. ಅಪ್ಪ ಸಪೋರ್ಟ್ ಮಾಡ್ದ. ಏನು ಮಾಡ್ತೀಯ ಮಗು ಜೀವನ ಮಾಡಬೇಕು ಅಂದರೆ? ಅಪ್ಪ ನನ್ನಂಗೆ ತುಂಬ ಜನ ಸಮಾಜದಲ್ಲಿ ಶೋಷಿತ ಮಹಿಳೆಯರಿದ್ದಾರೆ, ಅವ್ರಿಗೆಲ್ಲ ನಾನು ಆಸರೆ ಆಗ್ತೀನಿ ಅಂತ ಆಸರೆ ಆಗ್ತಾರೆ. ಕೇಳಿಸ್ತಿದ್ಯಾ? ಈಗ ಪ್ರೆಸೆಂಟು 10,000 ಬಲಾತ್ಕಾರಗೊಂಡಂಥ ಹೆಣ್ಣು ಮಕ್ಕಳು, ಅಪ್ರಾಪ್ತ ವಯಸ್ಕರಿರ್ಬೋದು ಪ್ರಾಪ್ತರಿರ್ಬೋದು, ಅವ್ರನ್ನ ಸಾಕ್ತಾ ಇದ್ದಾಳೆ ಅವಳು ದಾನಿಗಳ ಸಹಾಯದಿಂದಾಗಿ. ಅದಕ್ಕೆ ಸರ್ಕಾರ ಪದ್ಮಶ್ರೀ ಕೊಟ್ಟಿದೆ. ಕೇಳಿಸಿದ್ಯಾ? ಅವಳ ಹೆಸರು ಸುನೀತಾ ಕೃಷ್ಣಮೂರ್ತಿ. ಅವಳು ಪ್ರತಿಯೊಂದು ಘಟನೆಗಳಲ್ಲಿ, ಪ್ರತಿಯೊಂದು ಸ್ಪೀಚ್ಗಳಲ್ಲಿ, ಪ್ರತಿಯೊಂದು ಪ್ರೇರಣೆಗಳಲ್ಲಿ ಹೇಳೋ ಒಂದೇ, ಮಾಂಸದ ಮುದ್ದೆ ಅಂತಿದ್ದಂಥ ಈ ವ್ಯಕ್ತಿಯನ್ನ ಪದ್ಮಶ್ರೀ ಪಡೆಯುವ ಮಹಾನ್ ವ್ಯಕ್ತಿಯಾಗಿ ರೂಪಿಸಿದ್ದು ಈ ವ್ಯಕ್ತಿ. ಯಾವ ವ್ಯಕ್ತಿ? ಇದು ನಿಜವಾದ ಘಟನೆ ಹೇಳ್ತಿರೋದು ನಾವು. ಇವೆಲ್ಲ ಘಟನೆಗಳು ಪ್ರೇರಣೆಗೆ ಸಾಕ್ಷಿಗಳು. ಇವನ್ನ ಸ್ವಲ್ಪನಾರು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ
ಇನ್ನೂ ಮಾತ್ರ ಹೇಳಿದ ಸ್ವಾಮಿ ವಿವೇಕಾನಂದರು ಅಂದರೆ ನಾನು ಏನು ಅವರ ಸಮುದ್ರ ಇದ್ದಂಗೆ ಅದು ಅಲ್ಲಿ ನಾನು ಒಂದು ಭಾಗನೂ ಹೇಳಿಲ್ಲ, ಆ್ಯಕ್ಚುಲಿ ಒಂದು ಸಣ್ಣ ಭಾಗನೂ ಹೇಳಿಲ್ಲ. ಆ ಸಮುದ್ರ ತುಂಬ ಇದೆ, ಅದಕ್ಕೆ ತುಂಬ ಸಮಯ ಬೇಕು. ನನಗಂತೂ ಚಕ್ಕ ಸಮಯ ಬೇಕು. ಅವ್ರು ಹುಟ್ಟಿದಾಗಲಿಂದ ಅವರ ಸಾಯೋ ತನಕ ಪ್ರತಿಯೊಂದು ಘಟನೆಗಳನ್ನು ನಿಮಗೆಲ್ಲ ತಲುಪಿಸ್ಬೇಕು ಅಂತ ಆಸೆ. ಆದರೆ ಸಮಯದ ಅಭಾವದಿಂದಾಗಿ ಕೆಲವೊಂದನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ. ಕೊನೆಗೊಂದು ಘಟನೆ ಆಗುತ್ತೆ, ಆ ಘಟನೆ ನಮ್ಮ ಜೀವನದಲ್ಲೂ ಆಗುತ್ತೆ. ಏನಪ್ಪ ಘಟನೆ ಅಂದರೆ ಲಂಡನ್ನಲ್ಲಿ ಭಾರತದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಟಾಪಿಕ್ ಏನು? ಭಾರತ. ಸ್ವಾಮಿ ವಿವೇಕಾನಂದ ಸ್ಪೀಚು. ಕುಳಿತವರೆಲ್ಲ ಕ್ರಿಶ್ಚಿಯನ್ಸು. ನೋಡ್ರಿ, ಯೋಚನೆ ಮಾಡಿರಿ, 7,000 ಜನ ಕೂತವ್ರೆ ಚರ್ಚಲ್ಲಿ. ಇವರು ಭಾರತದ ಬಗ್ಗೆ ಮಾತಾಡ್ತವ್ರೆ. ಶಿಷ್ಯಂಗೆ ಹೇಳ್ತಾರೆ, ನೋಡಪ್ಪ ಭಾರತದ ಬಗ್ಗೆ ಇರ್ತೀನಿ, ನಾನು ಮೈ ಬರ್ತ್ಬಿಡ್ತೀನಿ, ನನಗೆ ಟೈಮ್ ಕೊಟ್ಟಿರೋದೆ ಅರ್ಧ ಗಂಟೆ ಆಗ್ತಿದ್ದಂಗೆ ಏನು ಮಾಡಿ ನೀನು ಸಿಗ್ನಲ್ ಕೊಡು, ಬೆಲ್ ಹೊಡೆದು ಸಿಗ್ನಲ್ ಕೊಡು, ನಾನು ಈಚೆ ಎಳಿದು ಬಂದ್ಬಿಡ್ತೀನಿ ಅಂತಾರೆ. ಸ್ಟಾರ್ಟ್ ಮಾಡಿದ್ರು ಸ್ಪೀಚ. ಅರ್ಧ ಗಂಟೆ ಆಯಿತು, ಇನ್ನೇನು ಮಾಡ್ದ? ಒಂದು ಬೆಲ್ ಹೊಡೆದ. ಇವ್ರಿಗೆ ಕೇಳಿಸ್ತಾ ಇಲ್ಲ. ಇವ್ರಿಗೆ ಕೆಲಸ ಹಾಳಾಗೋಲಿ, 7,000 ಜನ ಕೂತ್ಕೊಂಡು ಕೇಳ್ತಾರಲ್ಲ ಅವ್ರಿಗೆ ಕೇಳಿಸ್ತಿಲ್ಲ. 1 ಗಂಟೆ ಆಯಿತು, 2 ಬೆಲ್ ಹೊಡೆದ, ಕೇಳಿಸ್ತಿಲ್ಲ, ಅವ್ರಿಗೆ ಕೇಳಿಸ್ತಿಲ್ಲ. 1.5 ಗಂಟೆ, 3 ಬೆಲ್ ಹೊಡೆದ, 4, 5, 6 ಗಂಟೆ ಮೀನ್ಸ್ 3 ಗಂಟೆ, 6 ಬೆಲ್ ಹೊಡೆದ, ಕೇಳಿಸ್ತಿಲ್ಲ. ಆಗ ಏನೋ ಸುಪ್ತ ಚತುರ್ಯ ಕನಿಸ್ತು, ನಾನು ಜಾಸ್ತಿ ಮಾತಾಡ್ತೀನಿ ಅಂತ. ಅವಾಗ ಅವನ ಕಡೆ ಶಿಷ್ಯನ ಕಡೆ ತಿರುಗಿ ನೋಡ್ತಾರೆ, ಟೈಮ್ ಎಷ್ಟಾಯಿತು ಅಂತ. ಅವನು ಹೇಳ್ಬೇಕು, ಸ್ವಾಮೀಜಿ 6 ಬೆಲ್ ಹೊಡೆದಿದ್ದೀನಿ ಅಂತ. ನಾವು ಅಯ್ಯೋ 6 ಬೆಲ್ ಹೊಡೆದನು, ಭಾರತದ ಬಗ್ಗೆ ಇನ್ನೂ ಇಂಟ್ರೊಡಕ್ಷನ್ನೇ ಹಾಕಿಲ್ಲ ಅಂತಾರೆ. ಏನು ಇಂಟ್ರೊಡಕ್ಷನ್ನೇ ಹಾಕಿಲ್ಲ ಅಂತ. ಹಾಗಿದೆ ನನ್ನ ಪರಿಸ್ಥಿತಿ. ಸ್ವಾಮಿ ವಿವೇಕಾನಂದರ ಬಗ್ಗೆ ಇಂಟ್ರೊಡಕ್ಷನ್ನೇ ಹಾಕಿಲ್ಲ. ಇನ್ನೂ ಅಷ್ಟೊಂದು ಅಗಾಧವಾಗಿದೆ. ನೀವೆಲ್ಲ ಪುಸ್ತಕವನ್ನು ರೆಫರ್ ಮಾಡಿ ಓದಿ ಅಂತ ಹೇಳ್ತಾ, ನಾನು ಇಲ್ಲಿ ಪ್ರೀತಿಯಿಂದ ಆಹ್ವಾನಿಸುವಂತಹ, ಯಾಕಂದರೆ ನಾನು ಜೂನಿಯರ್ ಅಂತ ಅಂದ್ಕೊಳ್ತಾರೆ, ಏನೋ ಒಂದು ವಿಚಾರಗಳನ್ನ ಮಕ್ಕಳಿಗೆ ತಲುಪಿಸ್ಲಿ ಅಂತ ಪ್ರೀತಿಯಿಂದ ಆಹ್ವಾನಿಸಿದಂತಹ ಈ ಒಂದು ಶಾಲೆಯ ಪ್ರಾಂಶುಪಾಲರಿಗೆ ನನ್ನ ಹೃದಯಾಂತರಾಳದ ನಮಸ್ಕಾರಗಳನ್ನು ಮೊದಲಿಗೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ವಯಸ್ಸಿನಲ್ಲಿ ಕಿರೇನಾದರೂ ಕೂಡ ಎಲ್ಲರೂ ಕೂಡ ನನಗೆ ತೊದಲು ಮಾತುಗಳನ್ನು ಕೇಳಲಿಕ್ಕೆ ಆಸಕ್ತಿಯುತವಾಗಿ ಕೂತಿರುವಂಥ ಎಲ್ಲ ಉಪನ್ಯಾಸಕರಿಗೆ ಹೃದಯಾಂತರಾಳದ ನಮಸ್ಕಾರಗಳನ್ನು ಹೇಳ್ತಾ, ವಿಶೇಷವಾಗಿ ನಿಮಗೆ, ನಾನು ಹೈಸ್ಕೂಲ್ ಹುಡುಗರ ಜೊತೆ ಪ್ರತಿದಿನ ಮಾತಾಡ್ತಿರ್ತೀನಿ, ಪ್ರತಿ ತರಗತಿಯಲ್ಲಿ ವಿದ್ಯೆ ಇರ್ತವೆ. ಆದರೆ ನಿಮಗೆ ತಲುಪೋದು ತುಂಬ ಕಷ್ಟ. ಯಾಕೆ ಚಿಕ್ಕನಹಳ್ಳಿಯಲ್ಲಿದ್ದಾಗ ನಾವು ಹುಡ್ಕೊಂಡೋಗಿ ಬಿಡ್ರಿ, ಸುಮಾರು 3,000-4,000 ಪ್ರೋಗ್ರಾಮ್ ಮಾಡಿದ್ದೀವಿ, 3 ಅವರ್ದು ಪರ್ಸನಲ್ ಡೆವಲಪ್ಮೆಂಟ್ದು. ಆದರೆ ಇಲ್ಲಿ ಬಂದಮೇಲೆ ಸ್ವಲ್ಪ ವರ್ಕ್ ಜಾಸ್ತಿ ಇರೋದ್ರಿಂದ ಆ ಕಾರ್ಯಕ್ರಮಗಳಾಗಿಲ್ಲ, ಅಲ್ಲೆಲ್ಲ ಮಾಡಿದ್ದೀವಿ. ಇನ್ನು ನಿಮಗೆ ಸಿಗೋದು ತುಂಬ ಕಡಿಮೆ, ನಿಮ್ಮ ಜೊತೆಯಲ್ಲಿ ಸಿಗೋದು ನಾನು. ಸೊ ಅದರಿಂದ ಸಿಕ್ಕಿದಂಥ ಅವಕಾಶಗಳನ್ನು ಬಳಸ್ಕೊಂಡಿದ್ದೀವಿ. ನೀವು ಕೂಡ ತುಂಬ ಅದ್ಭುತವಾಗಿ ಕೇಳಿದ್ದೀರಿ. ನನ್ನ ಕಲ್ಪನೆ ಇತ್ತು ತರಲೆ ಮಾಡ್ಬೋದು, ಹುಡುಗರು ಡಿಸ್ಟರ್ಬ್ ಮಾಡ್ಬೋದು ಅಂತ. ಅವೆಲ್ಲ ಇಲ್ಲದಂಗೆ ಚೆನ್ನಾಗಿ ಕೇಳಿದಿರ, ಆಸ್ವಾದಿಸಿದಿರ, ಮನಸಾರ ಕೇಳಿದಿರ ಅಂತ ಹೇಳ್ತಾ, ನಿಮಗೂ ಕೂಡ ನನ್ನೆಲ್ಲರ ಪರವಾಗಿ ಹೃದಯಾಂತರಾಳದ ನಮಸ್ಕಾರ ಹೇಳ್ತಾನೆ. ಮಾತು ಮುಗಿಸ್ತೇನೆ. ಜೈ ಹಿಂದ್.